ಆಮೇಲೆ ಮನುಷ್ಯ ಎಲ್ಲಿ ಗಂಟೆ ಬಟ್ಟೆ ಹಾಕತನೋ ಅಲ್ಲಿ ಗಂಟೆ ಫ್ಯಾಷನ್ ಅಂತ ಕೊಡ್ತಾ ಇಲ್ಲ. ಇತ್ತಿನ ಜಾಗದಲ್ಲಿ ಅವ್ರ ಊರಲ್ಲಿ 6 ಜಾಗ ಇದ್ರೆ ಸಾಕು. ಈಗ ಮ್ಯಾನ್ಯಲ್ ಹೋಗ್ತೀನಿ ಅಂದ್ರೆ ಈ ಲೀಫೆ ಒಂದ್ ಸೈಜ್ ಬಂದಿರುತ್ತೆ, ಈ ಲೀಫೆ ಒಂದ್ ಸೈಜ್ ಬಂದಿರುತ್ತೆ. ಒಂದ್ಸತಿ ಹಾಕಿದ್ ಬ್ಲೌಸ್ ಒಂದ್ಸತಿ ಎಲ್ಲೋ ಹಾಕಲ್ಲ ನಾವು. ಸಿವಿಲ್ ಸ್ಕೋರ್ 0 ಇದ್ರೂ ಪರವಾಗಿಲ್ಲ, ಮೈನಸ್ ಇದ್ರೂ ಪರವಾಗಿಲ್ಲ, ವಿದಿನ್ 5 ಮಿನಿಟ್ಸ್ ನಾವು ಲೋನ್ ಅಪ್ರೂವ್ ಮಾಡಿ ಕೊಡ್ತೀವಿ. ಮಿಷಿನ್ ಒಂದಿದ್ರೆ ಸಾಕು ಮ್ಯಾಮ್, ನಿಮ್ಗೆ ಡಾಕ್ಟರ್ ಇಂಜಿನಿಯರ್ಸ್ ಗಳಿದ್ದಂಗೆ ಮ್ಯಾಮ್. ಕನಿಷ್ಠ ಅಂದ್ರೆ ದಿನಕ್ಕೆ ನಮ್ಗೆ 2000 4000 ನಮ್ಗೆ ಸಂಪಾದನೆ ಮಾಡ್ಕೊಟ್ಬಿಡ್ತೇವೆ. ರೋಡ್ ಕರ್ನಾಟಕ ಯಾವ ಊರೇ ಆಗಿರ್ಬೋದು ಅಲ್ಲಿಗೆ ಬಂದು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಟ್ರೈನಿಂಗ್ ಕೊಡ್ತೀವಿ. ಫ್ರೀ ಅದಕ್ಕೂ ಯಾವ್ದು ಕಾಸ್ಟ್ ಇಲ್ಲ ಮೇಡಮ್. 6 ಕ್ಯಾಟಲಾಗ್ ಬುಕ್ಸ್ ಎಲ್ಲ ಹಳೆ ಡಿಸೈನ್ಸ್ ಅನ್ಕೊಂಡಿರ್ತೀರಾ, ಎಲ್ಲ ನ್ಯೂ ಟ್ರೆಂಡಿಂಗ್ ಅಲ್ಲಿ ಇರೋ ಡಿಸೈನ್ಸ್. ಅಷ್ಟು ಡಿಸೈನ್ಸ್ ಫ್ರೀ ಆಗಿ ಕೊಡ್ತೀರಾ? 3000 ಡಿಸೈನ್ಸ್ ಫ್ರೀ ಆಗಿ ಕೊಡ್ತೀವಿ, ವಿತ್ ಪೆನ್ ಡ್ರೈವರ್ ಕೊಡ್ತೀವಿ ನಾವು. 2000 ಹೆಣ್ಮಕ್ಳು 2000 ಫ್ಯಾಮಿಲಿ ಇವತ್ತು ಅವ್ರ ಕಾಲ್ ಮೇಲೆ ಅವ್ರು ನಿಂತಿದ್ದಾರೆ ಅಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿರೋದು ನಮ್ಮ ಕಂಪನಿಯಿಂದ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ ಕರ್ನಾಟಕ. ನಾವು ಹೆಣ್ಮಕ್ಳು ಏನಾದ್ರೂ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಗ್ಬೇಕು, ಅಥವಾ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು. ಬಟ್ ಆದ್ರೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಮ್ಮನೆ ಆಚೆ ಕಳ್ಸೋದಿಲ್ಲ. ಅದ್ರಲ್ಲೂ ಕೆಲವು ಹೆಣ್ಮಕ್ಳಿಗಂತೂ ಆಸೆ ಇರುತ್ತೆ, ಏನಾದ್ರೂ ಬಿಸ್ನೆಸ್ ಮಾಡೋಣ, ನಾನು ಕೂಡ ಅರ್ನ್ ಮಾಡೋಣ, ಎಷ್ಟು ಅಂತ ಗಂಡನ ಹತ್ರ ದುಡ್ಡು ಕೇಳುವಂಥದ್ದು ಅಂತ. ಬಟ್ ಆದ್ರೆ ಏನಾಗುತ್ತೆ, ಅತ್ತೆ ಮಾವನೋ ಗಂಡನೋ ಇಲ್ಲಮ್ಮ ನೀನ್ ಆಚೆ ಹೋಗ್ಬೇಡ, ನಾವೆಲ್ಲೂ ಕೂಡ ನಿನ್ನ ಕಳ್ಸೋದಿಲ್ಲ, ಬೇಕಿದ್ರೆ ಮನೇಲಿ ಏನಾದ್ರೂ ಮಾಡು ಅಂತ ಹೇಳ್ತಾರೆ. ಬಟ್ ಆದ್ರೆ ನಾವ್ ಎಜುಕೇಶನ್ ಮಾಡಿದ್ವೋ, ಎಜುಕೇಶನ್ ಇಲ್ದೇನೋ, ಬಟ್ ಏನ್ ಬಿಸ್ನೆಸ್ ಮಾಡೋದು, ಅದು ಕಡಿಮೆ ಬಜೆಟ್ ಅಲ್ಲಿ ಹೇಗ್ ಮಾಡುವಂಥದ್ದು, ಅಥವಾ ಏನೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಅದನ್ನ ಹೇಗ್ ಕಲ್ತ್ಕೊಳ್ಳೋದು, ಈ ರೀತಿಯಾಗೆಲ್ಲ 1000 ಪ್ರಶ್ನೆಗಳು ಬರ್ತಾ ಇರತ್ತೆ. ಬಟ್ ಆದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಅಂತಾನೆ RRR ಎಂಬ್ರೋ ಸೊಲ್ಯೂಷನ್ ಇದೆ. ಏನಿದು RRR ಎಂಬ್ರೋ ಸೊಲ್ಯೂಷನ್ ಅಂತ ಹೇಳ್ತಾ ಇದೀನಾ, ನೋಡ್ತಾ ಇರ್ಬೋದು, ನನ್ನ ಹಿಂದೆ ಆಲ್ರೆಡಿ ಕಾಣಿಸ್ತಾ ಇದೆ ನಿಮ್ಗೆ ಎಂಬ್ರಾಯ್ಡ್ ಮೆಷಿನ್ಸ್ ಗಳು. RRR ಎಂಬ್ರೋ ಸೊಲ್ಯೂಷನ್ ಅವರೇ ತಯಾರು ಮಾಡ್ತಿರುವಂತ ಎಂಬ್ರಾಯ್ಡ್ ಮೆಷಿನ್ ಗಳು ಇದಾಗಿರುವಂತದ್ದು. ಸೊ ಈ ಮೆಷಿನ್ ತಗೊಂಡ್ ನಾವೇನ್ ಮಾಡೋದು, ಅಥವಾ ಹೆಂಗ್ ಸಿಗುತ್ತೆ, ಇದೆಲ್ಲ ಕೂಡ ಡೀಟೇಲ್ಸ್ ನಾನು ಇವಾಗ ಕೊಡ್ತಾ ಹೋಗ್ತೀನಿ ನಿಮಗೆ. ಬಟ್ ಆದ್ರೆ ಹೆಣ್ಣು ಮಕ್ಳು, ಅದ್ರಲ್ಲೂ ಮತ್ತು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡುವಂತ ಗಂಡಂದಿರು ಈ ವಿಡಿಯೋನ ನೋಡ್ಲೇಬೇಕು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಪತ್ನಿನೋ ಅಥವಾ ಹೆಣ್ಣು ಮಕ್ಳು ನಾವೆಲ್ಲೂ ಆಚೆ ಹೋಗಕ್ಕಾಗಲ್ಲ, ಅಥವಾ ಎಜುಕೇಶನ್ ಮಾಡಿದಿರೋ ಬಿಟ್ಟಿದಿರೋ ಅದೆಲ್ಲ ಬೇರೆ. ಬಟ್ ಆದ್ರೆ ಇವಾಗ ನಾನು ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಇರುವಂತ ಸೊಲ್ಯೂಷನ್ ಇದು. ನೀವು ಮನೇಲೆ ಕುತ್ಕೊಂಡು ಯಾವುದೇ ತುಂಬಾ ಖರ್ಚಿಲ್ದೆ, ಅಥವಾ ಯಾವುದೇ ತಲೆನೋವಿಲ್ದೆ, ಅಥವಾ ಬೇರೆ ಯೋಚನೆಗಳಿಲ್ದೆ ಮನೇಲಿ ಕುತ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲಾನ್ ಅಂತ ಹೇಳಿದ್ರೆ ಎಂಬ್ರಾಯ್ಡ್ ಮಿಷಿನ್ಸ್. ಯಾಕಂತ ಹೇಳಿದ್ರೆ ಇದಕ್ಕೆ ನೀವು ದೊಡ್ಡ ಆಫೀಸ್ ಓಪನ್ ಮಾಡ್ಬೇಕು, ಲಕ್ಷಗಟ್ಲೆ ಬಾಡಿಗೆ ಕಟ್ಟಬೇಕು, ಏನೂ ಇಲ್ಲ. ನೀವು ಮನೇಲಿ ಕುತ್ಕೊಂತೀರಾ, ಆ ಮಿಷಿನ್ಸ್ ಇರುತ್ತೆ, ಮನೇಲೆ ಕುತ್ಕೊಂಡು ಎಂಬ್ರಾಯ್ಡ್ ಮಾಡ್ಬೋದು. ಬಟ್ ನಮ್ಗೆ ಈಗ್ಲೂ ಕೂಡ ಗೊತ್ತು, ಮುಂಚೆ ಎಲ್ಲ ಒಂದಿತ್ತು, ಏನೋ ಒಂದು ಬ್ಲೌಸು ಡ್ರೆಸ್ಸು ಬಿಡು ಹೆಂಗೋ ಹೊಲ್ಸ್ಬಿಡೋಣ ಅಂತ. ಬಟ್ ಆದ್ರೆ ಇವಾಗ ತುಂಬಾ ಕಾನ್ಶಿಯಸ್ ಆಗಿದೆ, ಅದು ಫ್ಯಾಷನ್ ವರ್ಡ್ ಅಲ್ಲಂತೂ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇರುವಂತದ್ದು ಈ ಡಿಸೈನ್ಗಳು, ಬ್ಲೌಸಿಗಾಗಿರ್ಬೋದು, ಡ್ರೆಸ್ಸಿಗಾಗಿರ್ಬೋದು. ಸೊ ಈ ರೀತಿಯಾಗಿ ಬಹಳಷ್ಟು ಮುಂದುವರೆದಂತ ಈ ಟೈಮಲ್ಲಿ, ಒಳ್ಳೆ ಬಿಸ್ನೆಸ್ ಇರುವಂತ ಟೈಮಲ್ಲಿ ಈ ಮೆಷಿನ್ಸ್ ಗಳು ನಿಮಗೆ ಕೂತಲ್ಲೇ ಅರ್ನ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ನಾನು ಈ ಮೆಷಿನ್ಸ್ ಬಗ್ಗೆ ನಾನು ಅಷ್ಟು ಹೇಳಿದ್ರೆ ನಿಮ್ಗೆ ಅಷ್ಟು ಮಜಾ ಬರೋದಿಲ್ಲ. ಈ ಮೆಷಿನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನೀವು ಹೇಗೆ ಪಡ್ಕೊಬಹುದು. ಮತ್ ನಾನು ಇನ್ನೊಂದು ಹೇಳಲೇಬೇಕು, ಇದು ಕೇಳಕ್ಕಿಂತ ಮುಂಚೆ, ಈವರೆಗೂ ಕೂಡ ಥ್ರೂಔಟ್ ಆಲ್ ಓವರ್ ಕರ್ನಾಟಕ 2000 ಮೆಷಿನ್ ಗಳನ್ನ ಮಾರಾಟ ಮಾಡಿದ್ದಾರೆ ಸತತವಾಗಿ. ಅಂದ್ರೆ 4 ಬ್ರಾಂಚ್ ಇದೆ, ಅವರು ಕರ್ನಾಟಕದ ಸುತ್ತ ಕೂಡ 4 ಬ್ರಾಂಚ್ ಇರುವಂತದ್ದು. ಬಹಳಷ್ಟು ಹೆಣ್ಣು ಮಕ್ಕಳು ಇವತ್ತು ಈ ಒಂದು ಕಂಪನಿಯಿಂದ ನಿಜವಾಗ್ಲೂ ಕೂಡ ಅರ್ನ್ ಮಾಡ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಹೆಣ್ಣು ಮಕ್ಕಳು ಇಲ್ಲಿಂದ ಮೆಷಿನ್ಸ್ ನ ಪರ್ಚೇಸ್ ಮಾಡಿದ್ದಾರೆ, ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಬಿಸ್ನೆಸ್ ಮಾಡ್ಬೇಕು, ಈ ಮೆಷಿನ್ಸ್ ಹೆಂಗ್ ವರ್ಕ್ ಆಗುತ್ತೆ, ನೀವ್ ಹೆಂಗ್ ಪಡ್ಕೊಬಹುದು, ಅಥವಾ ಅಯ್ಯೋ ತುಂಬಾ ಕಾಸ್ಟ್ಲಿ ಇರುತ್ತೆ ಹೆಂಗ್ ತಗೊಂಡ್ಬಿಡ್ಬೋದು, ಡೋಂಟ್ ವರಿ, ಇದಕ್ಕೆ ಲೋನ್ಸ್ ಅಥವಾ ಮತ್ತೊಂದು ಎಲ್ಲ ಇದೆ. ಸೊ ಈ ಬಗ್ಗೆ ನನಗಿಂತ ಚೆನ್ನಾಗಿ ಈ ಒಂದು ಕಂಪನಿಯ ಮ್ಯಾನೇಜರ್ ಆಗಿರುವಂತ ಹೇಮಂತ್ ಅವ್ರು ನನ್ನೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಾನು ಆಗ್ಲೇ ಇಂಟ್ರೊಡಕ್ಷನ್ ಹೇಳ್ಬಿಟ್ಟಿದೀನಿ. ನಿಜವಾಗ್ಲೂ ನನಗೂ ಬರ್ತಿದಂಗೆನೆ ಆಸ್ ಒಂದು ಹುಡುಗಿ ಆಗಿದ್ದನ್ನ ನೋಡಿದಾಗ ಖುಷಿ ಆಯ್ತು ಸರ್. ಯಾಕಂತ ಹೇಳಿದ್ರೆ ನಮಗೊಂದು ಆಸೆ ಇರುತ್ತೆ ಸರ್, ಅಂದ್ರೆ ನಾವೇನಾದ್ರೂ ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು, ಎಷ್ಟು ಅಂತ ಅವ್ರನ್ನ ದುಡ್ಡು ಕೇಳೋದು ಅಂತ. ಬಟ್ ಆದ್ರೆ ನಮ್ಗೆ ಪ್ಲಾನ್ ಬರಲ್ಲ. ಬಟ್ ಆದ್ರೆ ಇವಾಗ ಈ ಫ್ಯಾಷನ್ ವರ್ಡ್ ಅಲ್ಲಿ ಕ್ಲಿಕ್ ಆಗ್ತಾ ಇರೋಂಥದ್ದೇ ಇದು. ಸೊ ಖಂಡಿತವಾಗ್ಲೂ ನಮ್ಗೆ ಇವಾಗ ನಿಮ್ಮ ಎಂಬ್ರಾಯ್ಡ್ ಮೆಷಿನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಮೇಡಮ್. ಅದಕ್ಕೆ ಮುಂಚೆ ಆಕ್ಚುಲಿ ನಮ್ದು ಸಿಂಗಲ್ ಎಂಬ್ರಾಯ್ಡ್ ಮಿಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾವು 10 ವರ್ಷ ಆಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ನಮ್ದು 20 ಬ್ರಾಂಚಸ್ ಇದೆ. 20 ಬ್ರಾಂಚಸ್ ಇದೆ. ಕರ್ನಾಟಕದಲ್ಲಿ ಕೂಡ 4 ಬ್ರಾಂಚಸ್ ಇದೆ. 4 ಬ್ರಾಂಚ್ ನಲ್ಲಿ 2000 ಕಸ್ಟಮರ್ಸ್ ಆಲ್ರೆಡಿ ತಗೊಂಡು ಹ್ಯಾಪಿ ಆಗಿ ಜೀವನ ಮಾಡ್ತಾ ಇದ್ದಾರೆ.
2,000 ಹೆಣ್ಮಕ್ಳು 2,000 ಫ್ಯಾಮಿಲಿ ಇವತ್ತು ಅವ್ರ ಕಾಲ್ ಮೇಲೆ ಅವ್ರು ನಿಂತಿದ್ದಾರೆ. ಅಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿರೋದು ನಮ್ಮ ಕಂಪನಿಯಿಂದ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಎಲ್ಲರಿಗೂ ದುಡಿಬೇಕು ಅನ್ನೋ ಆಸೆ ಇರುತ್ತೆ, ನಾವು ದುಡಿಬೇಕು, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು, ಹೆಣ್ಮಕ್ಳಿಗೆ ಪ್ರತಿಯೊಬ್ಬರು ಪರ್ಸನಲ್ ಖರ್ಚು ಇರುತ್ತೆ, ಎಲ್ಲ ಇರುತ್ತೆ. ಹಂಗಾಗಿ ಯಾರಿಗೂ ಪ್ರತಿ ಟೈಮ್ ಒಬ್ಬೊಬ್ಬರನ್ನ ಬೇಡಕ್ಕಾಗಲ್ಲ, ನನಗೆ ಖರ್ಚಿ ಕಾಸು ಕೊಡಿ, ಅದ್ರ ಬೇಕು ಇದ್ರ ಬೇಕು ಅಂತ. ಬಟ್ ಅಂತ ಒಂದು ಇಂಥ ಸಿಚುಯೇಷನ್ ಅಲ್ಲಿ ಪ್ರತಿಯೊಬ್ಬರಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಅಂತವ್ರಿಗೆ ಈಗ ಮನೇಲಿ ಈಗ ಹೆಣ್ಮಕ್ಳು ಇರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಹಂಗಾಗಿ ಕೆಲವು ಟೈಮ್ ಹಳ್ಳಿಯರು ಇರ್ತಾರೆ, ಅವರೆಲ್ಲ ಬಂದು ಆಚೆ ಬಂದು ದುಡಿಯಕ್ಕಾಗಲ್ಲ. ಇವತ್ತು ನೋಡಿ ನಿಮ್ ಕಾರಣಂಗೆ 10,000 20,000ಕ್ಕೆ ಗಾರ್ಮೆಂಟ್ಸ್ ಬಂದು ದುಡಿಬೇಕು, 100 ಕಿಲೋಮೀಟರ್ 1,000 ಕಿಲೋಮೀಟರ್ ಅವ್ರ ಫ್ಯಾಮಿಲಿ ಬಿಟ್ಟು, ಅವ್ರ ಅಪ್ಪ ಅಮ್ಮನ್ ಬಿಟ್ಟು, ಊರ್ ಬಿಟ್ಟು ಬಂದು ದುಡಿಬೇಕು. ಆದ್ರೂ ಕೂಡ ನೆಮ್ಮದಿ ಇರಲ್ಲ, ಮಂತ್ ಎಂಡ್ ಅಲ್ಲಿ ತುಂಬಾ ಕಷ್ಟನೇ ಇರುತ್ತೆ. ಅಂತದ್ರಲ್ಲಿ ಇವತ್ತು ಅವ್ರ ಕೂತಿರೋ ಜಾಗದಲ್ಲಿ ಅವ್ರ ಊರಲ್ಲಿ ಅವ್ರಿಗಿರೋಂತ ಒಂದು 6 ಕಾರ್ ಜಾಗ ಇದ್ರೆ ಸಾಕು, ತಿರ್ಗಾ ಮನೆ ಕರೆಂಟ್ ಅಂತ ಸಿಚುಯೇಷನ್, ಅಂತ ಜಾಗ ಇಟ್ಕೊಂಡು ಡೈಲಿ 2,000 ರೂಪಾಯಿ ದುಡಿಯೋದು ಒಂದು ಒಳ್ಳೆ ಅವಕಾಶ. ಡೈಲಿ 2,000 ರೂಪಾಯಿ ತಿಂಗಳವರೆಗೂ ಕಾಯೋ ಬದಲು ಮನೇಲೆ ಕುತ್ಕೊಂಡು ದಿನಕ್ಕೆ 2,000 ರೂಪಾಯಿ ಖಂಡಿತ ಮನೇಲಿ ಇಟ್ಕೊಂಡು ಸಂಪಾದನೆ ಮಾಡಬಹುದು. ಮತ್ತೆ ಅವ್ರೆಲ್ಲೂ ಆಚೆ ಹೋಗೋ ಅವಶ್ಯಕತೆ ಇಲ್ಲ. ಮತ್ತೆ ಈ ಬಿಸ್ನೆಸ್ ಮಾಡೋದಕ್ಕೆ ಯಾವ್ದು GST ಬೇಕಾಗಿಲ್ಲ, ಇಲ್ಲ ಒಂದು ದೊಡ್ಡ ಶಾಪ್ ಬೇಕಾಗಿಲ್ಲ, ಒಂದು ಬೆಡ್ರೂಮ್ ಇಟ್ಕೊಂಡು ಈ ಬಿಸ್ನೆಸ್ ಮಾಡಬಹುದು. ಮತ್ತೆ ಏನಪ್ಪಾ ಅಂದ್ರೆ ಇದು ವರ್ಷ ಪೂರ್ತಿ ಇರುವಂತ ಬಿಸ್ನೆಸ್, ಎವರ್ಗ್ರೀನ್ ಬಿಸ್ನೆಸ್. ಈಗ ಮನುಷ್ಯಂಗೆ ನೋಡಿ 360 ದಿನದಲ್ಲಿ 360 ನಮ್ಮ ಫಂಕ್ಷನ್ಗಳು, ಮದುವೆ, ಮುಂಜಿ ಬರ್ತಾ ಇರುತ್ತೆ. ಅದು ನಮ್ಮ ಇಂಡಿಯನ್ಸ್ ಗಳಿಗೆ, ನಮ್ಮ ಇಂಡಿಯನ್ಸ್ ಗಳಿಗೆ ಹೆಂಗಂದ್ರೆ ವರ್ಷ ಪೂರ್ತಿ ಹಬ್ಬಗಳೇ, ವರ್ಷ ಪೂರ್ತಿ ಫಂಕ್ಷನ್ಗಳೇ. ಹಂಗಾಗಿ ಈ ಬಿಸ್ನೆಸ್ ಗೆ ಯಾವ್ದೇ ಸೀಸನ್ ಇಲ್ಲ. ಮತ್ತೆ ಇದು ಇಲ್ಲಪ್ಪ ಇದು ಮಳೆಗಾಲದಲ್ಲಿ ಇರುತ್ತೆ, ಬೇಸಿಗೆ ಆತರ ಅಂತ ಅಲ್ಲ, ವರ್ಷ ಪೂರ್ತಿ ಇರುವಂತ ಬಿಸ್ನೆಸ್, ಎವರ್ಗ್ರೀನ್ ಬಿಸ್ನೆಸ್. ಆಮೇಲೆ ಮನುಷ್ಯ ಎಲ್ಲಿ ಗಂಟೆ ಬಟ್ಟೆ ಹಾಕತನೋ ಅಲ್ಲಿ ಗಂಟೆ ಫ್ಯಾಷನ್ ಅಂತೂ ಕೊಡ್ತಾ ಇಲ್ಲ. ಹೌದು, ಅಂಡ್ ಒಂದ್ಸಲ ಇನ್ವೆಸ್ಟ್ಮೆಂಟ್ ತರ, ಒಂದ್ಸಲ ಇನ್ವೆಸ್ಟ್ಮೆಂಟ್ ಅರ್ನ್ ಆಗ್ತಾ ಇರುತ್ತೆ, ಡೈಲಿ ಅರ್ನ್ ಆಗ್ತಾ ಇರುತ್ತೆ. ಹಂಗಾಗಿ ಈಗ ನೋಡಿ ಫುಲ್ ಆಟೋಮೆಟಿಕ್ ಇರೋದ್ರಿಂದ ಅವ್ರೇನ್ ಕುತ್ಕೊಂಡ್ ಮಾಡೋದ್ ಕೆಲಸ ಇಲ್ಲ. ಈಗ ನಿಮ್ಗೆ ಮುಂಚೆ ಗೊತ್ತಿತ್ತು, ಈಗ ಮ್ಯಾನೇಜ್ ವರ್ಕ್ ಕೊಟ್ರೆ 15 ದಿನ 20 ದಿನ ತಿಂಗಳು, ಒಂದ್ ಡಿಸೈನ್ ಮಾಡೋದಕ್ಕೆ 3 ದಿನ, ಈ ತರ. ಈಗ ಹಂಗಿಲ್ಲ, 3 to 4 hours ಒಂದು ಡಿಸೈನ್ ಔಟ್ಪುಟ್ ಆಗ್ಬಿಡುತ್ತೆ. ಆಮೇಲೆ ಈಗ ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ, ನಿಮ್ ಪಾಡಿಗೆ ಕೆಲಸ ಮಾಡ್ತಾ ಇರ್ಬೋದು. ನೀವು ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡುವಂತದ್ದು ಇದು. ಈಗ ಫುಲ್ ಟೈಮ್ ಇದ್ರ ಮುಂದೆ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಆನ್ ಮಾಡ್ಬಿಟ್ರೆ ದಾರ ಅದೇ ಕಟ್ ಆಗುತ್ತೆ, ಅದೇ ಡಿಸೈನ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಎಲ್ಲ ಆಗುತ್ತೆ, ಎಲ್ಲ ಆಟೋಮೆಟಿಕ್ ಆಗ್ಬಿಡುತ್ತೆ. ಜಸ್ಟ್ ಫಿಟ್ ಮಾಡ್ಬಿಟ್ಟು ಫೀಡ್ ಮಾಡ್ಬಿಟ್ಟು ನಿಮ್ ಕೆಲಸ ನೀವು ಮಾಡ್ಕೊತಾ ಇರ್ಬೋದು. ಅಂತ ಒಂದು ಆಟೋಮೆಟಿಕ್ ಇರುವಂತ ಮಿಷನ್. ಈ ಮಿಷಿನ್ ಯಾರ್ ಬೇಕಾದ್ರೆ ರನ್ ಮಾಡ್ಬೋದು. ಈಗ ಈ ಮಿಷಿನ್ ರನ್ ಮಾಡೋದಕ್ಕೆ ಎಜುಕೇಶನ್ ಬೇಕು ಅಂತ ಅವಶ್ಯಕತೆ ಇಲ್ಲ. ಸರ್, ಇವಾಗ ನಾನು ಕಲಿಬೇಕು, ಬಟ್ ಆದ್ರೆ ನನ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಇವಾಗ ಹೆಂಗ್ ಮಾಡ್ತೀರಾ ಸರ್? ಖಂಡಿತ ನೋಡಿ, ಈಗ ನಿಮ್ಗೆ ನಮ್ಗೆ ಒಂದೇ ಒಂದು ಉದ್ದೇಶ ಮೇಡಮ್, ನೀವು ಕಲಿಬೇಕು ಅನ್ನೋ ಆಸೆ ಇದ್ರೆ ಸಾಕು, ನಾನು ದುಡಿಬೇಕು ಅನ್ನೋ ಆಸೆ ಇದ್ರೆ ಸಾಕು. ಟ್ರೈನಿಂಗ್ ನಾವು ಕೊಡ್ತೀವಿ. ಈಗ ಸಪೋಸ್ ನೀವು ನಮ್ಮ ಆಫೀಸ್ಗೆ ಬಂದು 1 ವಾರ ಟ್ರೈನಿಂಗ್ ಕೊಡ್ತೀವಿ. ಸಪೋಸ್ ನಮ್ಮ ಆಫೀಸ್ಗೆ ಬರಕಾಗಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ, ನಿಮ್ಮೂರಲ್ಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಮನೇಲೆ ಬಂದು 2 ರಿಂದ 3 ದಿನ ಟ್ರೈನಿಂಗ್ ಕೊಡ್ತೀವಿ. ಅಂತ ಅವಕಾಶ ನಮ್ಮ ಕಂಪನಿಯಲ್ಲಿ ಇದೆ. ನೀವೇ ಬಂದು 2 ದಿನ ಟ್ರೈನಿಂಗ್ ಕೊಡ್ತೀರಾ? ನಿಮ್ಮೂರಲ್ಲೇ ಟ್ರೈನಿಂಗ್ ಕೊಡ್ತೀವಿ. ನಿಮ್ದು ಯಾವ ಊರೇ ಆಗಿರ್ಬೋದು, ಥ್ರೂಔಟ್ ಕರ್ನಾಟಕ ಯಾವ ಊರೇ ಆಗಿರ್ಬೋದು, ಅಲ್ಲಿಗೆ ಬಂದು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಟ್ರೈನಿಂಗ್ ಕೊಡ್ತೀವಿ. ಫ್ರೀ. ಅದಕ್ಕೂ ಯಾವ್ದು ಕಾಸ್ಟ್ ಇಲ್ಲ ಮೇಡಮ್. ಹೆಣ್ಮಕ್ಳೇ ನಮಗೆ ಇನ್ನೇನ್ ಬೇಕು, ಅಷ್ಟು ಯೋಚನೆ ಮಾಡೋ ಕಾಲದಲ್ಲಿ ಈ ರೀತಿಯಾಗಿ ಒಂದು ಟ್ರೈನಿಂಗ್ ಕೂಡ ಅವರೇ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಮತ್ತೆ ಬೇಕಾಗಿಲ್ಲ. ಖಂಡಿತ ಮೇಡಮ್. ಈಗ ನಮ್ಮ ಕಂಪನಿ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮಹಿಳೆ ಕೂಡ ಸೆಲ್ಫ್ ಎಂಪ್ಲಾಯ್ ಆಗಬೇಕು, ಮತ್ತೆ ಸ್ವಾವಲಂಬಿ ಜೀವನ ಮಾಡಬೇಕು, ಅವಳ ಕಾಲ ಮೇಲೆ ಅವ್ಳು ನಿಂತ್ಕೋಬೇಕು. ಅದೇ ನಮ್ಮ ಉದ್ದೇಶ, ಬೇರೆ ಏನಿಲ್ಲ. ಅಂದ್ರೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಬೇರೆ ತುಂಬಾ ದಾರಿಗಳಿದೆ. ಬಟ್ ಇದ್ರಲ್ಲಿ ಹೆಣ್ಮಕ್ಳು ದುಡ್ದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಇಂಡಿಪೆಂಡೆಂಟ್ ಆಗಿರೋ ಜೀವನ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಪ್ರತಿಯೊಂದು ಮಹಿಳೆನೂ ಕೂಡ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ನಮ್ಮ ಆಸೆ. ಹೌದು ಸರ್. ಈಗ ಹೆಂಗ್ ಪರ್ಚೇಸ್ ಮಾಡಬಹುದು ಸರ್? ಅಂದ್ರೆ ಈಗ ನಾ ಪರ್ಚೇಸ್ ಮಾಡ್ಬೇಕಂದ್ರೆ ಮೇಡಮ್, ಈಗ ನಿಮ್ಗೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಈಗ ಸ್ಕ್ರೋಲ್ ಆಗಿ ನಂಬರ್ ಕಾಲ್ ಮಾಡಬಹುದು. ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು. ನಮ್ಮಲ್ಲಿ 4-5 ಮಾಡೆಲ್ಗಳಿದೆ. ಈಗ ಅವರು ಫಸ್ಟ್ ಯಾಕೆಂದ್ರೆ ನಮ್ಮ 4-5 ಮಾಡೆಲ್ಗಳು ಪ್ರೈಸ್ ಹೇಳಕ್ಕಾಗಲ್ಲ. ಈಗ ಅವ್ರು ಪರ್ಚೇಸ್ ಮಾಡ್ಕೊಂಡು ಮನೆ ಕುತ್ಕೊಂಡು ಪರ್ಚೇಸ್ ಮಾಡಬಹುದು. ಬುಕ್ ಮಾಡಿದ್ರೆ ವಿತಿನ್ 10 days ಅಲ್ಲಿ ಫ್ರೀ ಡೆಲಿವರಿ ಕೊಡ್ತೀವಿ. ವಿತಿನ್ 20 days 10 days ಫ್ರೀ ಡೆಲಿವರಿ ಕೊಡ್ತೀವಿ. ಅವ್ರು ಯಾವ ಊರಾಗ್ಲೂ ಫ್ರೀ ಡೆಲಿವರಿ ಕೊಡ್ತೀವಿ. ಫ್ರೀ ಡೆಲಿವರಿ ಇರುತ್ತೆ, ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ, ಫ್ರೀ ಟ್ರೈನಿಂಗ್ ಇರುತ್ತೆ. ಎಲ್ಲ ಆಲ್ಮೋಸ್ಟ್ ನಮ್ಗೆ ಏನ್ ಬೇಕಾದ್ರೆ ನಮ್ ಕೈಲ ಸಹಾಯ ಎಲ್ಲಾನು ಮಾಡ್ತಾ ಇದೀವಿ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಬರ್ಡನ್ ಮಾಡಕ್ಕಾಗಲ್ಲ. ಈಗ ಇಲ್ಲಿಂದ ನಾವು ಬಿಜಾಪುರ ಕಳಿಸಬೇಕು ಅಂದ್ರೆ ಮಿಷನ್ 20,000 ರೂಪಾಯಿ ಬರೀ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಬಟ್ 1 ರೂಪಾಯಿ ದುಡ್ಡು ತಗೊಳ್ಳಲ್ಲ. ಫ್ರೀ ಡೆಲಿವರಿ ವಿತ್ ಟ್ರೈನಿಂಗ್ ಕೊಡ್ತೀರಾ, ಫ್ರೀ ಆಗಿ ಡೆಲಿವರಿನೂ ಕೂಡ ಕೊಡ್ತೀರಾ? ಹೌದು. ಅಷ್ಟೊಂದು ಫೆಸಿಲಿಟೀಸ್ ನಮ್ಮ ಕಂಪನಿಯಲ್ಲಿ ಇದೆ. ಈಗ ಅವ್ರ ಮನೇಲಿ ಬುಕ್ ಮಾಡಿದ್ರೆ ವಿತಿನ್ 10 days ಅಲ್ಲಿ ಮನೆಗೆ ಡೆಲಿವರಿ ಕೊಡ್ತೀವಿ. ನನ್ನ ಒಂದು ಒಪಿನಿಯನ್ ಏನಪ್ಪಾ ಅಂದ್ರೆ, ದಯವಿಟ್ಟು ಇದು ಮಹಿಳೆಯರಿಗೆ ನಮ್ದು ಸ್ಟಾರ್ಟಿಂಗ್ ಪ್ರೈಸ್ 2 ಲಕ್ಷದಿಂದ 5 ಲಕ್ಷ ಸ್ಟಾರ್ಟ್ ಆಗುತ್ತೆ. 2.5 lakh to 5 lakh ಇಸ್ ವೆರಿ ಬಿಗ್ ಅಮೌಂಟ್. ಇಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ. ಹಂಗಾಗಿ ನಾನು ಹೇಳಿದ್ದು, ಮಹಿಳೆಯರು ಯಾರು ನಾನು ಬಿಸ್ನೆಸ್ ಮಾಡೋದು ಇಷ್ಟ ಇದೆ, ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಆನ್ಲೈನ್ ಬುಕ್ ಮಾಡಕ್ ಹೋಗ್ಬೇಡಿ.
ಯಾಕೆ ಅಂದ್ರೆ ಏನಾಗುತ್ತೆ ಅಂದ್ರೆ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಕಾಣುತ್ತೆ. ಹೌದು, ಬಟ್ ಅವ್ರು ಪ್ರಾಕ್ಟಿಕಲ್ ಆಗಿ ಡೈರೆಕ್ಟ್ ಆಗಿ ದಯವಿಟ್ಟು ನಿಯರೆಸ್ಟ್ ಬ್ರಾಂಚ್ ವಿಸಿಟ್ ಮಾಡಿ, ಒಂದಿನ ಬಂದು ಡೆಮೋ ನೋಡಿ, ಟ್ರೈನಿಂಗ್ ತಗೊಳ್ಳಿ. ಇಲ್ಲ ನನ್ ಕೈಲಿ ನಾನು ಮಾಡ್ಬೋದು, ನನ್ ಕೈಲಿ ಸಾಧ್ಯ ಇದೆ ಅಂದ್ರೆ ಮಾತ್ರ ದಯವಿಟ್ಟು ಬುಕ್ ಮಾಡಿ. ಇಲ್ಲ ಯಾರೋ ಹೇಳ್ತಾರೆ ಅಂತ ನೀವು ಬುಕ್ ಮಾಡಿ ಸಫರ್ ಆಗೋದ್ ಬೇಡ ಅಂತ ನಾನು ಹೌದು ಸರ್. ಇವಾಗ ನೀವು ಹೇಳಿದ್ರಿ ಅಂದ್ರೆ ಮಿಷನ್ಸ್ 2.5 ಲಕ್ಷದಿಂದ 5 ಲಕ್ಷದವರೆಗೆ. ಹೌದು ಮೇಡಮ್. ಬಟ್ ಆದ್ರೆ ನನ್ನ ಹತ್ರ ಕಮ್ಮಿ ದುಡ್ಡಿದೆ, ನಾನು ಅಷ್ಟು ದುಡ್ಡು ಕೊಟ್ಬಿಟ್ಟು ಹೆಂಗ್ ತಗೊಳ್ಳೋದು ಅಂತ ಪ್ರಶ್ನೆ. ಮೇಡಮ್ ಅದಕ್ಕೇನೆ ನೋಡಿ, ಮಾನ್ಯ ಪ್ರಧಾನಮಂತ್ರಿ ಅವರು ಒಂದ್ ಒಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ. ಮಹಿಳೆಯರನ್ನ ಸ್ವಾವಲಂಬಿ ಮಾಡಬೇಕು ಅಂತ ಒಂದು ಒಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ. PMAGP ಲೋನ್ ಇದೆ, PMAGP ಅಂತ ಒಂದು ಸ್ಕೀಮ್ ಇದೆ, ಮುದ್ರಾ ಲೋನ್ ಇದೆ, ಮತ್ತೆ ವಿಶ್ವಕರ್ಮ ಲೋನ್ ಇದೆ. ಆ ಸ್ಕೀಮ್ ಹೋದ್ರೆ ನಿಮ್ಗೆ 25% ಸಬ್ಸಿಡಿ ಸಿಗುತ್ತೆ. 1,25,000 ರೂಪಾಯಿ ಸಬ್ಸಿಡಿ. ಸಬ್ಸಿಡಿನೂ ಅದು ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ. ಅಂತ ಒಂದು ಒಳ್ಳೆ ಅವಕಾಶ ಮಾನ್ಯ ಪ್ರಧಾನಮಂತ್ರಿ ಅವರು ಕೊಟ್ಟಿದ್ದಾರೆ. ಅದು ಮಹಿಳೆಯರಿಗೋಸ್ಕರ. ಸಪೋಸ್ ಇಲ್ಲ ಅದ್ರಲ್ಲಿ ಆಗ್ಲಿಲ್ಲ, ನನಗೆ ಸಿವಿಲ್ ಸ್ಕೋರ್ ಇಲ್ಲ, ಪ್ರಾಬ್ಲಮ್ ಇದೆ ಅಂದ್ರೆ ಸಿವಿಲ್ ಸ್ಕೋರ್ 0 ಇದ್ರೂ ಪರವಾಗಿಲ್ಲ, ಮೈನಸ್ ಇದ್ರೂ ಪರವಾಗಿಲ್ಲ, ವಿತಿನ್ 5 ಮಿನಿಟ್ಸ್ ಅಲ್ಲಿ ನಾವು ಲೋನ್ ಅಪ್ರೂವ್ ಮಾಡಿ ಕೊಡ್ತೀವಿ. ವಿತಿನ್ 5 ಮಿನಿಟ್ಸ್ ಲೋನ್ ಅಪ್ರೂವ್ ಮಾಡಿ ಕೊಡ್ತೀವಿ. ಆದ್ರೆ 50% ಡೌನ್ ಪೇಮೆಂಟ್ ಕಟ್ಟಬೇಕು, ಇನ್ನು 50% ಲೋನ್ ಕೊಡ್ತೀವಿ. ಕೊಡ್ತೀರಾ? ಸಿಂಪಲ್ ಡಾಕ್ಯುಮೆಂಟ್ ಮೇಡಮ್, ಯಾರು ಕೊಡಲ್ಲ. ಅದು ನಾವು ಮಹಿಳೆಯರು ನಂಬಿ, ಮಹಿಳೆಯರ ಮೇಲೆ ವಿಶ್ವಾಸ ಇಟ್ಟು, ಯಾಕೆಂದ್ರೆ ಹೆಣ್ಮಕ್ಳು ದುಡಿತಾರೆ, ದುಡ್ದು ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಹೆಣ್ಮಕ್ಳು ಸ್ವಾವಲಂಬಿಗಳು, ಅವ್ರು ಆತರ ಇಟ್ಕೊಳಕ್ ಇಷ್ಟಪಡಲ್ಲ. ಅವ್ರು ದುಡಿದು ನಾನು ಕಟ್ತೀನಿ, ನಾನು ಮಾಡ್ತೀನಿ ಅಂತ ಬಂದ್ರೆ ದಯವಿಟ್ಟು ಬಂದು ನಮ್ ಕಂಪನಿ ವಿಸಿಟ್ ಮಾಡಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಮೇಡಮ್. ಸಪೋರ್ಟ್ ಮಾಡ್ತೀನಿ ಅಂದ್ರೆ ಐ ಮೀನ್ 0 ಕಾಸ್ಟ್ EMI ಅಂದ್ರೆ ಆಫ್ ಡೌನ್ ಪೇಮೆಂಟ್. ಸಿವಿಲ್ ಸ್ಕೋರ್ 0 ಇದ್ರೂ ಪರವಾಗಿಲ್ಲ, ಸಿವಿಲ್ ಸ್ಕೋರ್ ಲೆಕ್ಕ ಆಗೋದಿಲ್ಲ. ಸೊ ಏನಾದ್ರೂ ಅಷ್ಟು ದುಡ್ಡು ನಾವು ಕೊಟ್ಬಿಟ್ಟು ತಗೋಬೇಕು, ಹೆಂಗಪ್ಪ ತಗೊಳ್ಳೋದು ಅಂತ ಇರೋರ್ಗೂ ಕೂಡ ನೀವ್ ಒಂದ್ಸಲ ಏನಾದ್ರೂ ಆಫ್ ಡೌನ್ ಪೇಮೆಂಟ್ ಕೊಟ್ಟು ತಗೊಂಡ್ರೆ ನೀವು ತಿಂಗಳ ದುಡಿತಾ ಅಂದ್ರೆ ದಿನಕ್ಕೆ 2,000 ರೂಪಾಯಿ ದುಡಿಬಹುದು. ನೀವು ಆಟೋಮೆಟಿಕ್ ಆಗಿ ವಿತಿನ್ 6 ಮಂತ್ಸ್. ಈಗ ನೋಡಿ ಟ್ರೈನಿಂಗ್ ಕಂಪನಿ ಕೊಡ್ತೀವಿ, ಟ್ರೈನಿಂಗ್ ಕಂಪನಿ ಕೊಡ್ತೀವಿ, ಸರ್ಕಾರ ಸಬ್ಸಿಡಿ ಕೊಡುತ್ತೆ, ಮತ್ತೆ ಆರ್ಡರ್ ಕೂಡ ನಿಮ್ಗೆ ನೇರ ಸಿಗುತ್ತೆ. ಅಂತ ದುಡಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಪ್ರತಿಯೊಬ್ಬರು ಇದನ್ನ ಉಪಯೋಗಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಸರ್ ಇನ್ನು ಮಿಷನ್ ಸ್ಪೆಷಾಲಿಟಿಗಳು ಏನಿರುತ್ತೆ? ಇಲ್ಲ ಮಷಿನ್ ಈಗ ಯಾವ ತರ ಆಪರೇಟ್ ಮಾಡೋದು, ಅದು ಹೆಂಗೆ ಏನು ಏ ತರ ವರ್ಕ್ ಆಗುತ್ತೆ ಅದೆಲ್ಲ ನಮ್ಗೆ ಎಕ್ಸಿಕ್ಯೂಟಿವ್ ತಿಳಿಸ್ಕೊಡ್ತಾರೆ ಮೇಡಮ್. ಓಕೆ ಸರ್. ಎಷ್ಟೊತ್ತು ಹೇಮಂತ್ ಅವರು ಯಾವ ರೀತಿಯಾಗಿ ಪರ್ಚೇಸ್ ಮಾಡ್ಬೇಕು, ಮತ್ತೆ ಹೇಗೆಲ್ಲ ಸಿಗುತ್ತೆ, ಏನೆಲ್ಲ ಉಪಯೋಗ ಆಗುತ್ತೆ ಕಂಪ್ಲೀಟ್ ಮಾಹಿತಿ ಕೊಟ್ರು. ಬಟ್ ಆದ್ರೆ ನಮ್ ತಲೆಯಲ್ಲಿ ಒಂದ್ ಕ್ವಶನ್ ಇರುತ್ತೆ, ಹೆಂಗ್ ರನ್ ಆಗುತ್ತೆ, ಇದಕ್ಕೆ ಎಷ್ಟು ಕಷ್ಟ ಪಡ್ಬೇಕು? ಏನು ಕಷ್ಟ ಪಡಂಗಿಲ್ಲ, ಅಷ್ಟು ಈಸಿ ಆಗಿರುತ್ತೆ. ಇವಾಗ ಜೀವನ ಅವರು ನಮ್ಗೆ ತೋರಿಸ್ತಾರೆ ಯಾವ ರೀತಿಯಾಗಿ ಮಿಷನ್ ರನ್ ಆಗುತ್ತೆ, ಯಾವ ರೀತಿಯಾಗೆಲ್ಲ ಎಂಬ್ರಾಯ್ಡ್ ಮಾಡ್ಬೋದು, ಎಷ್ಟೆಲ್ಲ ಡಿಸೈನ್ಸ್ ಬರುತ್ತೆ, ಎಲ್ಲಾನು ಕೂಡ ಹೇಳ್ತಾ ಹೋಗ್ತಾರೆ. ಎಸ್ ಜೀವನ ಅವರೇ ಬನ್ನಿ. ಇದು ಮಿಷಿನ್ ಬಂದ್ಬಿಟ್ಟು ನಿಮಗೆ ಫ್ರೇಮ್ ಸೆಟ್ ಬಂದ್ಬಿಟ್ಟು 20x32 ನಿಮಗೆ ಫ್ರೇಮ್ ಸೆಟ್ ಸಿಗುತ್ತೆ. ಆಟೋಮೆಟಿಕ್ ಸ್ವಿಚಿಂಗ್ ಇರುತ್ತೆ ಮ್ಯಾಮ್, ಆಟೋಮೆಟಿಕ್ ಟ್ರಿಮ್ಮಿಂಗ್ ಇರುತ್ತೆ. ನೀವು ನೋಡಬಹುದು ಇಲ್ಲಿ 12 ನೀಡಲ್ಸ್ ಇದೆ. 12 ನೀಡಲ್ಸ್ ಗೆ ನಾವು ಬೇಕಾದ್ರೆ ಇಲ್ಲಿ 12 ಕಲರ್ಸ್ ನ ಹಾಕೋಬಹುದು. ಇಲ್ಲ ಅಂದ್ರೆ ಸ್ಯಾರೀಸ್ ಗಳು, ಕುರ್ತಾಸ್ ಗಳು ಯಾವ ತರ ಬರುತ್ತೋ ಆ ತರ ನಾವು ಕಲರ್ಸ್ ನ ಮೆನ್ಷನ್ ಮಾಡ್ಕೊಂಡು ಹಾಕೋಬಹುದು. ಹೌದು ಓಕೆನಾ. ಈಗ ಕಲರ್ಸ್ ಆಯ್ತು, ಎಲ್ಲ ಆಯ್ತು. ಇದನ್ನ ಆಪರೇಟಿಂಗ್ ಯಾವ ತರ ಮಾಡ್ಬೇಕು ಅಂತ ಅಂದ್ರೆ ಇನ್ನ ನಾವು ನೋಡಬಹುದು ಇಲ್ಲಿ ಡಿಸೈನ್ಸ್ ಗಳಿರ್ತವೆ. ನಮ್ಗೆ ಯಾವ ಡಿಸೈನ್ಸ್ ಬೇಕು ಆ ಡಿಸೈನ್ಸ್ ನಾವ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು, ಓಕೆನಾ ನಮ್ಗೆ ಈಗ ಒಂದು ಡಿಸೈನ್ ಬೇಕು. ಈ ಡಿಸೈನ್ ಎಲ್ಲ ಮುಂಚೆನೆ ಡಿಫಾಲ್ಟ್ ಇರುತ್ತಾ? ಹಾ ಮ್ಯಾಮ್, ನಾವ್ ನಿಮ್ಗೆ ಪೆನ್ ಡ್ರೈವ್ ಕೊಟ್ಟಿರ್ತೀವಿ. ಓಕೆನಾ, ಪೆನ್ ಡ್ರೈವ್ ಅಲ್ಲಿ ನೀವು ಪೆನ್ ಡ್ರೈವ್ ಅಲ್ಲಿ ಲೋಡ್ ಮಾಡ್ಕೊಂಡು ನಾವು ಇಲ್ಲಿ ಮಿನಿಮಮ್ ನಿಮ್ಗೆ 800 ನೀವು ಲೋಡ್ ಮಾಡ್ಕೋಬಹುದು. ಓಕೆನಾ, ನಮ್ಗೆ ಯಾವ ಡಿಸೈನ್ಸ್ ಬೇಕು ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆಲ್ರೆಡಿ. ಓಕೆನಾ, ಆ ಡಿಸೈನ್ ನಾವ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು, ಓಕೆನಾ ನಮ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಫ್ರೇಮ್ ಸೆಟ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಓಕೆನಾ, ಈ ಡಿಸ್ಪ್ಲೇ ಕಾಣಿಸ್ತಾ ಇದೆ. ಓಕೆನಾ, ನನ್ಗೆ ಈ ಡಿಸೈನ್ ಬೇಕು ಅಂತ ಕೇಳ್ತಾರೆ ಯಾರು ಕಸ್ಟಮರ್ಸ್ ಬಂದು ಕೇಳ್ತಾರೆ. ಓಕೆನಾ, ಈಗ ನಾವ್ ಇದು ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಂಡು ಇನ್ನ ಸೆಕೆಂಡ್ ಆಪ್ಷನ್ಸ್ ಅಲ್ಲಿ ಬಂದಾಗ ನಮ್ಗೆ ಡೈರೆಕ್ಷನ್. ಈಗ ಡೈರೆಕ್ಷನ್ಸ್ ಅಂದ್ರೆ ನಮ್ಗೆ ಯಾವ ತರ ಬೇಕು ಅಂದ್ರೆ ಈ ಫ್ರೇಮ್ ಸೆಟ್ ನಿಮ್ಗೆ ಆಲ್ರೆಡಿ ನಾನು ಹೇಳಿದೀನಿ. ಓಕೆನಾ, ಈ ಡೈರೆಕ್ಷನ್ ನಮ್ಗೆ ಈ ತರ ಇಲ್ಲಿಗೆ ಬೇಕೋ, ಇಲ್ಲಾಂದ್ರೆ ಯಾವ ಡೈರೆಕ್ಷನ್ಸ್ ನಮ್ ಶೇಪ್ ನಾವು ತಿರುಗಿಸ್ಕೊಂಡು ನಮ್ಗೆ ಆ ಡೈರೆಕ್ಷನ್ ಗೆ ನಿಲ್ಸ್ಕೊಂಡು ಇನ್ನ ಥರ್ಡ್ ಆಪ್ಷನ್ ಬರ್ತಾರೆ ಕಲರ್ ಸೆಲೆಕ್ಷನ್. ಇಲ್ಲಿ 12 ನೀಡಲ್ ಇದೆ, ಇಲ್ಲಿ ನಮ್ಗೆ ಜಸ್ಟ್ ನಮ್ಗೆ 2 ಕಲರ್ಸ್ 3 ಕಲರ್ಸ್ ಕಾಣಿಸ್ತಾ ಇದೆ ಅಂತ ನೀವು ಅನ್ಕೊಂತಾ ಇರ್ಬೋದು. ಓಕೆನಾ, ನಮ್ಗೆ ಇಲ್ಲಿ 1 ಕಲರ್ಸ್ ತರ ಕೊಡ್ಕೋಬಹುದು, ಇಲ್ಲ ಅಂತ ಅಂದ್ರೆ 12 ಕಲರ್ಸ್ ತರ ಕೊಡ್ಕೋಬಹುದು. ಸಪರೇಟ್ ಕಲರ್ಸ್ ನ ಕೊಡ್ಕೋಬಹುದು. ಓಕೆನಾ, ಇದು ನನಗೆ ಜಸ್ಟ್ 4 ಆಪ್ಷನ್ಸ್, ಇದು 4 ಕಲರ್ಸ್ ಕಾಣಿಸ್ತಾ ಇದೆ. ನನಗೆ ಇಲ್ಲಿ 3 ಕಲರ್ಸ್ ಬೇಕು ನನಗೆ. ಓಕೆನಾ, 3 ಕಲರ್ಸ್ ಯಾವ ತರ ಮಾಡ್ಕೊಳ್ಳೋದು ಅಂತಂದ್ರೆ ಫಸ್ಟ್ ಎಲ್ಲಾನು ಒಂದೇ ಕಲರ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲ ನೋಡ್ಕೋಬೇಕು ನಾವ್ ಇಲ್ಲಿ ಯಾವ ಕಲರ್ಸ್ ಇಲ್ಲಿ ಕೊಟ್ಟಿದೀವಿ ಅಂತ. ಓಕೆನಾ, ಅದೇ ನಂಬರ್ಸ್ ನ ಇಲ್ಲಿ ಪ್ರೆಸ್ ಮಾಡ್ಕೊಂಡು ಹೋದ್ರೆ ಸಾಕು ಮೇಡಮ್. ಅಲ್ಲೇ ನಂಬರ್ಸ್ ಇರುತ್ತೆ. ಜಸ್ಟ್ ಈ ತರ ಈಗ ನಂಬರ್ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ನಂಬರ್ ನನ್ಗೆ ಇಲ್ಲಿ ಇದು ಬೇಕು, ನನ್ಗೆ ಇಲ್ಲಿ ಔಟ್ಲೈನ್ ಗೆ ಈ ಕಲರ್ ಬೇಕು. ಓಕೆನಾ, ಜರಿ ಬೇಕು. ಓಕೆನಾ, ಪ್ರೆಸ್ ಮಾಡ್ಕೊಂಡೆ. ಇನ್ನ ನೆಕ್ಸ್ಟ್ ಹೂವಿಗೆ. ಓಕೆನಾ, ಹೂವಿಗೆ ನನ್ಗೆ ಈ ತರ ಬೇಕು, ಎಲ್ಲೋ ಪ್ರೆಸ್ ಮಾಡ್ಕೊಂಡೆ. ಫಿನಿಶ್ ಅದಾಯ್ತಾ. ಇನ್ನ ನೆಕ್ಸ್ಟ್ ಲಾಸ್ಟ್. ಓಕೆನಾ, ಇಷ್ಟೇ. ಅಲ್ಲಿ ಕಲರ್ ಹಾಕಿದ್ರೆ ಈಸಿ ಮ್ಯಾಮ್. ನಾವೇನು ಅದನ್ನ ಮಾಡ್ಬೇಕು ಕಲರ್ ಸೆಟ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ಮುಗಿತದು. ಇನ್ನು ಲಾಸ್ಟ್ ಆಪ್ಷನ್ ಹೋಗಿ ಜಸ್ಟ್ ತಗೊಂಡಿರೋ ಡಿಸೈನ್ಸ್ ನ ಅನ್ಲಾಕ್ ಮಾಡ್ಕೊಂಡು ಜಸ್ಟ್ ನಾವು ಟ್ರೇಸ್ ಮಾಡ್ಬೇಕು. ಟ್ರೇಸಿಂಗ್ ಅಂತ ಅಂದ್ರೆ ನಾವು ಎಲ್ಲಿಂಗ್ ಅಂದ್ರೆ ಅಲ್ಲಿಗೆ ಹಾಕಕ್ ಬರಲ್ಲ. ನಮ್ಗೆ ಪರ್ಟಿಕ್ಯುಲರ್ ಸ್ಪೇಸ್ ಬೇಕು. ಯಾಕಂದ್ರೆ ನಾನು ಹಾಕ್ತಾ ಇರೋದು ಬ್ಲೌಸ್ ಆಗಿರುತ್ತೆ, ಇಲ್ಲ ಅಂದ್ರೆ ಕುರ್ತಾಸ್ ಆಗಿರುತ್ತೆ. ಓಕೆನಾ, ಕುರ್ತಾಸ್ಗೆ ನಾವ್ ಯಾವ ತರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಮಾರ್ಕಿಂಗ್ ಅಲ್ಲಿ ಹಾಕ್ಬೇಕು. ಬ್ಲೌಸ್ ಆಗಿರ್ಬೋದು, ನಾವು ಸ್ಲೀವ್ಸ್ ನ ಯಾವ ಮಾರ್ಕಿಂಗ್ ಅಲ್ಲಿ ತಗೊಂಡಿರ್ತೀವೋ ಅದೇ ಮಾರ್ಕಿಂಗ್ ಅಲ್ಲಿ ಹಾಕ್ಬೇಕು. ಇದು ಅಲ್ಲೇ ಆಪರೇಟ್ ಆಗುತ್ತೆ. ಹೌದು, ಯಾವ ಪ್ಲೇಸ್ ಬೇಕು ಆ ಪ್ಲೇಸ್ ಕುತ್ಕೊಳ್ಳುತ್ತೆ. ಓಕೆನಾ, ನನ್ಗೆ ಈಗ ಇಷ್ಟೇ ಸ್ಪೇಸ್ ಅಲ್ಲಿ ಬೇಕು ಅಷ್ಟೇ ಸ್ಪೇಸ್ ಅಲ್ಲಿ ಮಾಡಿಸ್ಕೊಡುತ್ತೆ ಅದು. ಓಕೆನಾ, ಜಸ್ಟ್ ನಾವು ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಬ್ಯಾಗ್ ಬಂದು ಜಸ್ಟ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ.
ಓ ಫಾಸ್ಟ್ ಕೂಡ ಮಾಡಬಹುದಾ? ನಮ್ಗೆ ಎಷ್ಟು ಫಾಸ್ಟ್ ಬೇಕೋ ಅಷ್ಟು ಫಾಸ್ಟ್ ಮಾಡ್ಕೊಬೋದು. ಇರುತ್ತೆ. ಅಂಡ್ ಎಷ್ಟು ನೀಟಾಗಿ ಅದು ಬರುತ್ತಲ್ಲ, ಲೈನ್ ಕೂಡ ನೀಟಾಗಿ. ಈಗ ಇದನ್ನೇ ಮ್ಯಾನ್ಯಲ್ ಅಲ್ಲಿ ಮಾಡ್ತೀನಿ ಅಂದ್ರೆ ಮ್ಯಾನ್ಯಲ್ ನಮ್ಗೆ ಇಷ್ಟು ನೀಟಾಗಿ ಬರಲ್ಲ. ಹೌದು, ಯಾಕಂದ್ರೆ ಕೈಯಲ್ಲಿ ಮಾಡೋದು, ಕೈಯಲ್ಲಿ ಶಿವರಿಂಗ್ ಆಗ್ತಾ ಇರುತ್ತೆ, ಕೈ ನೋವು ಬರುತ್ತೆ ಅಥವಾ ಅದ್ ಸ್ಟ್ರೈಟ್ ಬರೋದೇ ಇಲ್ಲ. ನಾವೀಗ ಹ್ಯಾಂಡ್ ವರ್ಕ್ ಮ್ಯಾನ್ಯಲ್ ಅಲ್ಲಿ ತಗೊಂಡ್ರೆ ಮ್ಯಾನ್ಯಲ್ ಅಲ್ಲಿ ಈ ಫಿನಿಶಿಂಗ್ ಬರಲ್ಲ. ಇಲ್ಲಿ ನೀವು ನೋಡ್ಬೋದು ಫಿನಿಶಿಂಗ್ ಯಾವ ತರ ಬಂದಿದೆ ಅಂತ ನೀವು. ಹೌದು, ಪ್ರತಿಯೊಂದು ಕೂಡ ಡೀಟೇಲ್ ಆಗಿದೆ ಇಲ್ಲಿ. ಈಗ ಮ್ಯಾನ್ಯಲ್ ಹೋಗ್ತೀನಿ ಅಂದ್ರೆ ಈ ಲೀಫೆ ಒಂದ್ ಸೈಜ್ ಬಂದಿರುತ್ತೆ, ಈ ಲೀಫೆ ಒಂದ್ ಸೈಜ್ ಬಂದಿರುತ್ತೆ, ಈ ಫ್ಲವರ್ ಸೈಜ್ ಬೇರೆ ಡಿಫ್ರೆಂಟ್ ಬಂದಿರುತ್ತೆ, ಆ ಫ್ಲವರ್ ಸೈಜ್ ಡಿಫ್ರೆಂಟ್ ಬಂದಿರುತ್ತೆ. ನೀವೀಗ ಎಂಬ್ರಾಯ್ಡ್ರಿ ತಗೊಂತೀನಿ ಅಂದ್ರೆ ಈ ಡಿಸೈನ್ ನೀವು ಹ್ಯಾಂಡ್ ವರ್ಕ್ ಕಂಪೇರ್ ಮಾಡಿದ್ರೆ, ಇಲ್ಲ ಅಂದ್ರೆ ಮ್ಯಾನ್ಯಲ್ ಕಂಪೇರ್ ಮಾಡಿದ್ರೆ ನಮ್ಗೆ ಒಂದ್ ಹೋಲ್ ಡೇ ಫುಲ್ ಹಿಡಿಯುತ್ತೆ. ಬಟ್ ಇದ್ರಲ್ಲಿ ನೀವು ಟೈಮಿಂಗ್ಸ್ ನೋಡೋದು ಜಸ್ಟ್ 1.5 hour ಅಲ್ಲೇ ಮುಗಿಸ್ಕೊಡುತ್ತೆ. ಫಸ್ಟ್ ನಿಮ್ಗೆ ಹೇಳುತ್ತೆ ಎಷ್ಟು ಟೈಮ್ ಅಲ್ಲಿ ಎವ್ರಿಥಿಂಗ್ ಅಲ್ಲಿ. ಹೌದು ಮ್ಯಾಮ್. ಈಗ ನಾವು ಎಕ್ಸೆಲ್ ಎಷ್ಟು ತಗೊಂಡಿದೀವಿ, ವೈಎಲ್ ಎಷ್ಟು ತಗೊಂಡಿದೀವಿ, ನಮ್ಗೆ ಎಷ್ಟು ಸ್ಪೇಸ್ ಇನ್ನು ಮಿಕ್ಕಿದೆ, ಪ್ರತಿಯೊಂದು ನಿಮ್ಗೆ 4th ಆಪ್ಷನ್ ಅಲ್ಲಿ ಡಿಸ್ಪ್ಲೇ ಕಾಣಿಸ್ತಾ ಇರುತ್ತೆ ಮ್ಯಾಮ್. ಸೊ ನಾವ್ ಯಾವ್ದು ಅಷ್ಟು ವರಿನೇ ಮಾಡ್ಕೊಳಂಗಿಲ್ಲ. ಈಗ ಡಿಸೈನ್ ಹಾಕಿದೀವಿ ನಾವು, ಇದ್ರ ಮುಂದೆ ನಿಂತ್ಕೊಂಡಿರ್ಬೇಕು ಅಂತ ಕೆಲವರು ಕಸ್ಟಮರ್ ಅನ್ಕೊಂಡಿರ್ತಾರೆ. ಇದ್ರ ಮುಂದೆ ಅವ್ರು ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನಮಗ್ ಬೇಕಾಗಿರೋ ಕೆಲಸ ಕೂಡ ನಾವು ಮಾಡ್ಕೋಬಹುದು. ಇದು ಬರೀ ಅಂದ್ರೆ ಏನು, ನಾವು ಏನ್ ಕೆಲಸ ಅಥವಾ ಬರೀ ಇದೇ ಮಾಡ್ಬೇಕಂದ್ರೆ ಬೇರೆ ಕೆಲಸ ಮಾಡ್ಕೊಂಡು ಕೂಡ ಇದನ್ನ ನಾವು ಮಾಡ್ಕೊಂಡು ಹೋಗ್ಬೋದು. ಸೈಡ್ ಬಿಸ್ನೆಸ್ ತರ ಎಷ್ಟು ಈಸಿ ಆಗುತ್ತೆ. ಅಂಡ್ ಎಷ್ಟು ಚೆನ್ನಾಗಿ ಬರುತ್ತಲ್ಲ. ಹೌದು ಮ್ಯಾಮ್, ನೀವು ಫಿನಿಶಿಂಗ್ ನೋಡ್ಬೋದು, ಒಂದೇ ಲೆವೆಲ್ ಬರ್ತಾ ಇದೆ. ನಾವು ಮ್ಯಾನ್ಯಲ್ ಹೋಗ್ತೀನಿ ಅಂತ ಅಂದ್ರೆ ಇಷ್ಟು ಫಿನಿಶಿಂಗ್ ಬರೋದಿಲ್ಲ. ಹೌದು, ಬರೋದೇ ಇಲ್ಲ ಇಷ್ಟು ಪರ್ಫೆಕ್ಟ್ ಆಗಿ. ನಾವ್ ಇದು ಸೆಟ್ ಮಾಡಿ ಬೇಕಾದ್ರೆ ಹೋದ್ರೆ ಅದೇ ಕಂಪ್ಲೀಟ್ ಆಗಿ. ಇವಾಗ ಆಫ್ ಅಂದ್ರೆ ಅದೇ ಆಫ್ ಆಗಿರುತ್ತೆ ಮ್ಯಾಮ್. ಅದೇ ಆಫ್ ಕರೆಂಟ್ ಹೋಗಿರುತ್ತೆ. ನಾವು UPS ನಿಮ್ಗೆ ಬ್ಯಾಕಪ್ ಗೋಸ್ಕರ UPS ಕೊಟ್ಟಿರ್ತೀವಿ. ಓಕೆನಾ, UPS ಇದ್ದಾಗ ನಾವು ಮ್ಯಾನ್ಯಲ್ ಆಫ್ ಮಾಡ್ಕೊಂಡು, ಈಗ ನಾನು ಆಫ್ ಮಾಡ್ತೀನಿ ನೋಡಿ, ಈಗ ಆಫ್ ಮಾಡಿದೀನಿ. ಓಕೆನಾ, ನಾನೀಗ ಪುನಃ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಅದು ಅಗೇನ್ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಅದು ಮತ್ತೆ ಎಂತ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗಲ್ಲ. ಈಗ ನೋಡಿ, ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಈಗ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಅದು. ಅಂದ್ರೆ ಇದು ಒಂದ್ ರೀತಿಯಾಗಿ ಹೌದು ಮ್ಯಾಮ್, ಇಲ್ಲಿ ಆಟೋಮೆಟಿಕ್ ಮಾಡ್ಬೇಕು, ಏನು ಅವಶ್ಯಕತೆನೇ ಇಲ್ಲ ಮ್ಯಾಮ್. ನೀವ್ ಇದನ್ನ ಇಟ್ಕೊಂಡು ಮನೇಲಿ ಇಟ್ಕೊಂಡಿದ್ರೆ ನೀವು ಇದನ್ನ ಮಾಡ್ಕೊಂಡು ಮನೆ ಕೆಲಸನೂ ಮಾಡ್ಕೋಬಹುದು, ಮಿಕ್ಕಿದ ಕೆಲಸನೂ ಮಾಡ್ಕೋಬಹುದು. ಚಿಕ್ಕ ಮಕ್ಳಿದೆ, ಚಿಕ್ಕ ಮಕ್ಳನ್ನ ಸ್ಕೂಲಿಗೆ ಬಿಟ್ಟು ಈ ಕೆಲಸ ಕೂಡ ನೀವು ರನ್ ಮಾಡ್ಕೋಬಹುದು. ಸೊ ಹಾಗಾಗಿ ಇದು ಬಹಳಷ್ಟು ನಿಜವಾಗ್ಲೂ ಕೂಡ ಇದೆ, ಹೆಣ್ಮಕ್ಳು ಬಹಳಷ್ಟು ಹೆಲ್ಪ್ ಆಗುತ್ತೆ ಮ್ಯಾಮ್. ಈ ಮಿಷಿನ್ ಒಂದಿದ್ರೆ ಸಾಕು ಮ್ಯಾಮ್, ನಿಮ್ಗೆ ಡಾಕ್ಟರ್ ಇಂಜಿನಿಯರ್ಸ್ ಗಳಿದ್ದಂಗೆ ಮ್ಯಾಮ್. ಯಾಕಂದ್ರೆ ಇದು ನಿಮ್ಗೆ ಒಂದ್ ದಿನಕ್ಕೆ ಹೆಂಗೆ ಹೋದ್ರು ನಿಮ್ಗೆ 2 ಇಂದ 4 ಸಾವಿರ ನಿಮ್ ಸಂಪಾದನೆ ಮಾಡ್ಕೊಡುತ್ತೆ. ಈಗ ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ನನಗೆ ಒಂದ್ ದಿನಕ್ಕೆ ಯಾರು ಅಷ್ಟು ಸಂಬಳ ಕೊಡಲ್ಲ. ಹೌದು, ತಿಂಗಳಿಗೆ 10,000 ಕೊಡೋದನ್ನೇ ದುರ್ಲಾಭ. ಈಗ ತಿಂಗಳಿಗೆ 15,000 ಕೊಡೋದು ಎಲ್ಲೂ ಕಷ್ಟ ಆಗೋಗಿದೆ. ಯಾಕಂದ್ರೆ ಹೊರಗಡೆ ಹೋಗಿ ದುಡಿಯಕಂತ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಮಷಿನ್ ಇದ್ರೆ ನಿಮ್ಗೆ ದುಡಿಯೋ ಗಂಡಸು ಮನೇಲಿ ಇದ್ದಂಗೆ ಅಂತಲೇ ತಿಳ್ಕೊಬಿಡಿ ನೀವು. ಹೌದು, ಯಾಕಂದ್ರೆ ನಮ್ಗೆ ಕನಿಷ್ಠ ಅಂದ್ರೆ ದಿನಕ್ಕೆ ನಮ್ಗೆ 2,000 4,000 ನಮ್ಗೆ ಸಂಪಾದನೆ ಮಾಡ್ಕೊಟ್ಬಿಡುತ್ತೆ. ಅದು ಈಗಂತೂ ಜಾಸ್ತಿ ಹೆಣ್ಮಕ್ಳು ಆಸೆ ಪಡ್ತಾ ಇರೋದೇ ಇಲ್ಲಿ ಡಿಸೈನ್ ಬೇಕು. ಈಗ ಫ್ಯಾಷನ್ ಮೇಡಮ್, ಈಗ ಫ್ಯಾಷನ್ ಫೀಲ್ಡ್ ಅಲ್ಲಿ ನಾವೀಗ ಒಂದ್ಸತಿ ಹಾಕಿದ್ ಬ್ಲೌಸ್ ಇನ್ನೊಂದ್ಸತಿ ಎಲ್ಲೋ ಹಾಕಲ್ಲ ನಾವು. ಹೌದು, ನೀವು ಗಮನಿಸಿರ್ಬೋದು. ಈಗ ಈ ಹೆಣ್ಮಕ್ಳಿಗೆ ಒಂದ್ಸತಿ ಸ್ಯಾರಿ ಹಾಕಿದ್ರೆ ನೆಕ್ಸ್ಟ್ ಇನ್ನೊಂದು ಹಾಕಲ್ಲ. ಯಾಕಂದ್ರೆ ನಮ್ಗೆ ಬೇಕು, ಯಾಕಂದ್ರೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ನಮ್ಮ ಮೈಂಡ್ ಅಲ್ಲಿ ಅದೇ ಇರುತ್ತೆ. ನಾನು ಆ ಫಂಕ್ಷನ್ ಹಾಕೊಂಡ್ ಹೋಗಿದೆ ಬ್ಲೌಸ್ ನ ಇನ್ನೊಂದ್ಸತಿ ನಾನು ಹಾಕೊಂಡ್ ಹೋಗಲ್ಲ. ಸೊ ಅದಕ್ಕೋಸ್ಕರನೇ ನಾವ್ ಹೆಣ್ಮಕ್ಳಿಗೆ ದುಡಿಯೋಕೋಸ್ಕರ ಇದು ಒಂದೇ ಒಳ್ಳೆ ಆಪರ್ಚುನಿಟಿ ಆಗಿದೆ. ನೀವು ಮಿಷಿನ್ ತಗೊಂಡೋಗಿ ನಿಮ್ ಕಾಲ್ ಮೇಲೆ ಸ್ವಂತ ಉದ್ಯೋಗನ ನೀವು ಮಾಡ್ಕೋಬಹುದು ನಾವು. ಆ ರೀತಿಯಾಗಿ ಆಗತ್ತೆ. ಇನ್ನು ಅಂದ್ರೆ ಈ ಮಿಷಿನ್ ಜೊತೆ ಏನಾದ್ರು ಸಪರೇಟ್ ಕೊಡ್ತೀರಾ? ಗಿಫ್ಟ್ಸ್ ಏನಾದ್ರು ಇರುತ್ತಾ? ಆಕ್ಸೆಸರೀಸ್ ಯಾವ್ಯಾವ ತರ, ಈಗ ಮಿಷಿನ್ ಒಂದೇ ಕೊಟ್ಬಿಟ್ರೆ ನಿಮ್ಗೆ ಆಕ್ಸೆಸರೀಸ್ ಯಾವ್ಯಾವ ತರ ನೀವು ಗೊತ್ತಿರಲ್ಲ, ಪರ್ಚೇಸ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾನು ಆಗ್ಲೇ ಕೇಳ್ತಾ ಇದ್ದೆ ನಿಮ್ಮನ್ನ, ಈಗ ನಮ್ಗೆ ಥ್ರೆಡ್ ಬೇಕು ಅಥವಾ ಏನಾದ್ರು ಆಕ್ಸೆಸರೀಸ್ ಬೇಕು ಅದಕ್ಕೆ ಅಂತ ಅಂದ್ರೆ ನಾವ್ ಎಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು? ಅಂಡ್ ಇಲ್ಲಿ ಯಾವ ರೀತಿಯಾಗಿ ಆಕ್ಸೆಸರೀಸ್ ಇದೆ ದಯವಿಟ್ಟು ತೋರಿಸಿ. ಮ್ಯಾಮ್ ನೋಡ್ಬೋದು ನೀವು, ಸ್ಯಾರಿ ಎಷ್ಟು ಕಲರ್ಸ್ ಬರುತ್ತೋ ಅಷ್ಟು ವಿಧವಾಗಿ ನಾವು ಕಲರ್ಸ್ ಗಳನ್ನ ಇಟ್ಟಿದ್ದೀವಿ. ಎಲ್ಲಾ ಕಲರ್ಸ್ ಕೂಡ ಇದೆ, ಎಲ್ಲಾ ಥ್ರೆಡ್ಸ್. ಇದು ನೋಡ್ಬೋದು, ಜಸ್ಟ್ ಇದು 22 rupees ಮ್ಯಾಮ್ ಅಷ್ಟೇ. 22 rupees. ಹೌದು ಮ್ಯಾಮ್, ಹೌದು. ಈಗ ಇದನ್ನ 15 ಥ್ರೆಡ್ಸ್ ನ ಹೊರಗಡೆ ತಗೊಂತೀನಿ ಅಂದ್ರೆ 30 to 35 rupees ನಿಮ್ಗೆ ಚಾರ್ಜಸ್ ಮಾಡಿದಾರೆ. ನಮ್ಮ RRR ಅಲ್ಲಿ ಜಸ್ಟ್ 22 rupees ಮ್ಯಾಮ್. ನೋಡ್ಬೋದು, ಇದೆಲ್ಲ ಫುಲ್ ಕಲರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಮ್ಯಾಮ್. ಎಲ್ಲಾ ಕಲರ್ಸ್ ಸ್ಯಾರೀಸ್ ಗಳು ಎಷ್ಟು ಈಗ ಸ್ಯಾರಿಯಲ್ಲಿ ಒಂದೇ ಕಲರ್ ನಮಗೆ ಬರಲ್ಲ, ಡಿಫ್ರೆಂಟ್ ಕಲರ್ಸ್ ಬರ್ತಾ ಇರುತ್ತೆ ಸ್ಯಾರಿಲಿ. ಸೊ ಅದಕ್ಕೋಸ್ಕರ ಎಲ್ಲಾ ಕಲರ್ಸ್ ಥ್ರೆಡ್ಸ್ ಆಗಿರ್ಬೋದು ನೋಡ್ಬೋದು ನೀವು. ಅಂದ್ರೆ ಕಲರ್ ಮಿಕ್ಸ್ ಇದ್ದು ಒಂದ್ ಕಲರ್ ಆಗಿರುತ್ತೆ. ಆ ಕಲರ್ಸ್ ಇಲ್ಲ, ಇಲ್ಲಿ ನೋಡಿ, ಇಲ್ಲಿ ಮಲ್ಟಿ ಕಲರ್ ಥ್ರೆಡ್ ಇದೆ. ಈಗ ಈ ಆಕ್ಸೆಸರೀಸ್ ಎಲ್ಲ ನಾವು ತಗೋಬೇಕು ಅಂತ ಹೇಳಿದ್ರೆ ಇವಾಗ ನಮ್ ಇಲ್ಲಿದೆ, ಬಟ್ ನಮ್ಗೆ ಅದ್ ಬೇಕು ಅಂತಂದ್ರೆ ಇದು ಕೂಡ ಡೆಲಿವರಿ ಕೊಡ್ತೀವಿ ಮ್ಯಾಮ್. ಫ್ರೀ ಡೆಲಿವರಿ ಇರುತ್ತೆ ನಿಮಗೆ. ನಿಮ್ಗೆ ಮೆಟೀರಿಯಲ್ಸ್ ಸಪರೇಟ್ ನಂಬರ್ ಇರುತ್ತೆ. ಓಕೆನಾ, ಮೆಟೀರಿಯಲ್ಸ್ ಗೆ ಸಪರೇಟ್ ನಂಬರ್ ಇರುತ್ತೆ, ಡಿಸೈನರ್ ಗೆ ಸಪರೇಟ್ ನಂಬರ್ ಇರುತ್ತೆ. ನೋಡ್ಕೋಬಹುದು ನೀವು, ಎಲ್ಲ ಫುಲ್ ಥ್ರೆಡ್ಸ್ ಗಳು ಮ್ಯಾಮ್. ಥ್ರೆಡ್ಸ್ ಗಳಾಗಿರ್ಬೋದು, ರೆಡಿ ಬಾಬಿನ್. ಈಗ ನಾವು ಕೈಯಲ್ಲಿ ಕುತ್ಕೊಂಡು ಯಾರಪ್ಪ ಸುತ್ತೋರು ಅಂತ ಅನ್ನೋರ್ಗೆ ರೆಡಿ ಬಾಬಿನ್ ಆಗ್ಬಿಟ್ಟಿದೆ. ಹೌದಾ, ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಅದನ್ನ ಹಾಕಿದ್ದಾರೆ ಅಂತ. ಸೊ ಇದಕ್ಕೂ ನಾವೇನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ. ಅಂದ್ರೆ ಇದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ
ತುಂಬಾ ವರ್ಕ್ ಮಾಡ್ಬೇಕು, ಪ್ರೆಷರ್ ಹಾಕ್ಬೇಕು, ಹಾರ್ಡ್ ವರ್ಕ್ ಇಲ್ಲ ಇಲ್ಲ ಆ ತರ ಏನಿಲ್ಲ, ಆರಾಮ್ಸೆ simple. ಹೌದು ಮಾಡ್ಬೋದು. ಥ್ರೆಡ್ಸ್ ಆಗಿರ್ಬೋದು, ಇಲ್ಲಿ ನೋಡ್ಬೋದು ಕ್ಲಾತ್ಸ್ ಗಳು ಮ್ಯಾಮ್, ಎಲ್ಲಾ ಕ್ಲಾತ್ಸ್ ಗಳು ನಮ್ಮಲ್ಲೇ ಸಿಗುತ್ತೆ. ಕ್ಲಾಸ್ ಆಗಿರ್ಬೋದು ಇದನ್ನು ಕೂಡ ನೀವು ಡೆಲಿವರಿ ಕೊಡ್ತೀವಿ. ಆಲ್ ಟೈಪ್ಸ್ ಆಫ್ ಜರಿ ಮ್ಯಾಮ್. ಜರಿಲಿ ಕೂಡ ತುಂಬಾ ಕಲರ್ಸ್ ಗಳು ಬಂದಿದೆ, ನೋಡ್ಕೋಬಹುದು ನೀವು. ಈಗ ಜರಿಲಿ ಆಗ ಫಸ್ಟ್ ಇದು ಗೋಲ್ಡ್, ಸಿಲ್ವರ್, ಜರಿ ಇಷ್ಟೇ 3 ಕಲರ್ಸ್ ಇತ್ತು. ಈಗ ಬ್ಲಾಕ್ ಆಗಿರ್ಬೋದು, ಡಿಫ್ರೆಂಟ್ ಯಾಕಂದ್ರೆ ಈಗ ಎಲ್ಲರೂ ಜಾಸ್ತಿ ಥ್ರೆಡ್ಸ್ ಯೂಸ್ ಮಾಡಲ್ಲ. ಸೊ ಕೆಲವರು ನಮ್ಗೆ ಶೈನಿಂಗ್ ಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರನೇ ಜರಿನೂ ಕೂಡ ಆ ಕಲರ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಮೆಷಿನ್ಸ್ ವಿತ್ ಆಕ್ಸೆಸರೀಸ್ ಎಲ್ಲಾನು ಕೂಡ ಇದೆ. ನಾವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೇಕು, ಇಲ್ಲೋಗಿ ಪರ್ಚೇಸ್ ಮಾಡ್ಬೇಕು, ಎಲ್ ಪರ್ಚೇಸ್ ಮಾಡೋಣಪ್ಪ ಅದ್ ಯಾವ್ದು ಯೋಚನೆ ಇಲ್ಲ. ಆಲ್ ಇನ್ ಒನ್ ಅನ್ನೋ ತರ ಎಲ್ಲಾನು ಕೂಡ ಒಂದ್ ಕಡೆ ಸಿಗುತ್ತೆ. ಇನ್ನು ಮೆಷಿನ್ ಜೊತೆ ಏನೆಲ್ಲ ಕೊಡ್ತೀರಾ, ಮತ್ತೆ ಅದು ಫ್ರೀ ಇರುತ್ತಾ ಅಥವಾ ಅದಕ್ಕೂ ಕಾಸ್ಟ್ ಮಾಡ್ತೀರಾ? ಕಾಸ್ಟ್ ಅಂತ ಏನಿಲ್ಲ ಮ್ಯಾಮ್, ಫುಲ್ ಫ್ರೀ. ಇಲ್ಲಿ ತೋರಿಸ್ತಿರೋ ಐಟಮ್ಸ್ ಎಲ್ಲ ಫುಲ್ ಫ್ರೀ ಮ್ಯಾಮ್. UPS ಆಗಿರ್ಬೋದು, UPS ಫ್ರೀ ಆಗಿ ಕೊಡ್ತೀರಾ? UPS ಕೂಡ ಫ್ರೀ ಆಗಿ ಕೊಡ್ತೀವಿ. ಓಕೆನಾ, ಇದು ಕ್ಯಾನ್ವಾಸ್ ವಾಲ್ ಮ್ಯಾಮ್. ಕ್ಯಾನ್ವಾಸ್ ವಾಲ್ ಫ್ರೀ ಆಗಿ ಕೊಡ್ತೀವಿ ನಿಮ್ಗೆ. 12 ಥ್ರೆಡ್ ಫ್ರೀ ಆಗಿ ಕೊಡ್ತೀವಿ. 4 ಜರೀಸ್ ಮತ್ತೆ 5 ಮಿರರ್ ಶೀಟ್. ಓಕೆನಾ, ಲೋಗೋ ಸೆಟ್ಸ್ ಮ್ಯಾಮ್. ಲೋಗೋ ಸೆಟ್ಸ್ ಅಂದ್ರೆ ಈಗೆಲ್ಲ ಕಚಿಫ್ ಗೆ, ಜೀನ್ಸ್ ಗೆ ಎಲ್ಲ ಹಾಕೊಂತ ಇರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನ ಮಾಡೋಕೆ ನಿಮಗೆ ಬಾಬಿನ್ ವೈಂಡಿಂಗ್ ಮಿಷಿನ್, ಬಾಬಿನ್ ಥ್ರೆಡ್ಸ್, ನಿಮ್ಗೆ 6 ಕ್ಯಾಟಲಾಗ್ ಬುಕ್ಸ್. 6 ಕ್ಯಾಟಲಾಗ್ ಬುಕ್ಸ್ ಎಲ್ಲ ಹಳೆ ಡಿಸೈನ್ಸ್ ಅನ್ಕೊಂಡಿರ್ತೀರಾ, ಎಲ್ಲ ನ್ಯೂ ಟ್ರೆಂಡಿಂಗ್ ಅಲ್ಲಿ ಇರೋ ಡಿಸೈನ್ಸ್ ಮ್ಯಾಮ್. ಅಷ್ಟು ಡಿಸೈನ್ಸ್ ಫ್ರೀ ಆಗಿ ಕೊಡ್ತೀರಾ? 3000 ಡಿಸೈನ್ಸ್ ಫ್ರೀ ಆಗಿ ಕೊಡ್ತೀವಿ. ಪೆನ್ ಡ್ರೈವ್ ಅಲ್ಲಿ ಕೊಡ್ತೀವಿ ಮ್ಯಾಮ್ ನೀವು. ಹೌದು. ಸೊ ನೀವು ಅಲ್ಲೂ ಇದ್ ಮಾಡ್ಕೊಬಹುದು, ಬೇಕಂದ್ರೆ ಇಲ್ಲೂ ಮಾಡ್ಕೊಬಹುದು. 12 ಎಷ್ಟು ಬುಕ್ಸ್ ಇದೆ ಅಂದಿದ್ದು? 6 ಬುಕ್ಸ್ ಇತ್ತು. 6 ಬುಕ್ಸ್ ಕೊಡ್ತೀರಾ? ಹೌದು. ಇದೆಲ್ಲ ಕೂಡ ಫ್ರೀ, ಮಿಷನ್ ಜೊತೆ ಫ್ರೀ. ಹೌದು. ಸೊ ನಾವ್ ಮತ್ತೆ ಎಕ್ಸ್ಟ್ರಾ ಕಾಸ್ಟ್ ಕೊಡ್ಬೇಕು, ಮೆಷಿನ್ ಪರ್ಚೇಸ್ ಮಾಡಿ ಯಾವ್ದು ಮಾಡೋದು ಅದೆಲ್ಲ ಇಲ್ಲ. ವಿತ್ UPS ಇಂದ ಹಿಡಿದು ಥ್ರೆಡ್ ಇಂದ ಹಿಡಿದು ಎವ್ರಿಥಿಂಗ್ ಅವ್ರು ಫ್ರೀನಾ ಕೊಡ್ತಾ ಇದಾರೆ. ಸೊ ಮಿಷನ್ ತಗೊಂಡ್ರೆ ನಮ್ಗೆ ಇದೆಲ್ಲ ಜೊತೆಗೆ ಬರುತ್ತೆ ಇರುತ್ತೆ. ಇನ್ನು ನಂಗೊಂದು ಇದಿತ್ತು, ಇವಾಗ ಇದು ಒಂದು ಏನು ಮಿರರ್ ಲೈಕ್ ಡಿಸೈನ್ ಇದೆ. ಸೊ ಇದನ್ನು ಕೂಡ ನಮ್ಗೆ ಎಕ್ಸ್ಟ್ರಾ ಏನಾದ್ರು ವರ್ಕ್ ಬೀಳುತ್ತಾ ಅಥವಾ ಇದನ್ನು ಈಸಿ ಮಿಷಿನ್ ಅಲ್ಲೇ ಮಾಡ್ಕೋಬಹುದು? ಹೌದು. ಇದು ಯಾವ್ದಾದ್ರು ಇದೆಯಾ ಮಾಡಿರೋದಿದೆ ಮ್ಯಾಮ್, ತೋರಿಸ್ತೀನಿ ಮ್ಯಾಮ್. ಇದು ಬೀಟ್ ವರ್ಕ್ ಇದು. ಓಕೆನಾ, ಫಸ್ಟ್ ಎಲ್ಲ ಇದು ಆರಿ ವರ್ಕ್ ಇದು. ಓಕೆನಾ, ಇದು ನೀವು ಹೊರಗಡೆ ಮಾಡಿಸ್ತೀನಿ ಅಂದ್ರೆ ಹ್ಯಾಂಡ್ ವರ್ಕ್ ಅಲ್ಲಿ ನಿಮ್ಗೆ 5 to 6,000 ಅಮೌಂಟ್ ಆಗುತ್ತೆ. ಹೌದು. ಓಕೆನಾ, ನಾವು ಜಸ್ಟ್ ಮಷೀನ್ ಅಲ್ಲಿ 3 hours ಅಲ್ಲಿ ಕಂಪ್ಲೀಟ್ ಮಾಡಿರೋದು ಮ್ಯಾಮ್. 3 hours ಅಲ್ಲಿ? ಜಸ್ಟ್ 3 hours ಅಲ್ಲಿ ಮ್ಯಾಮ್. ಅದು ಎಷ್ಟು ಚೆನ್ನಾಗಿದೆ. ಐ ಮೀನ್ ಅಂದ್ರೆ ಪರ್ಫೆಕ್ಷನ್ ಎಷ್ಟು ಎಂಡಿಂಗ್ ಆಗಿ ಚೆನ್ನಾಗಿ ಬಂದಿದೆ. ಅದು ಥ್ರೆಡ್ ಕೂಡ ಅಷ್ಟು ನೀಟಾಗಿ ಕುತ್ಕೊಂಡಿರತ್ತೆ ಮ್ಯಾಮ್. ಆಗ್ಲೇ ಕೇಳಿದ್ರಲ್ಲ ನೀವು ಮಿರರ್ ವರ್ಕ್ ಯಾವ ತರ ಮಾಡೋದಂತ, ಈ ತರ ಮ್ಯಾಮ್. ಸೊ ಇದನ್ನು ಕೂಡ ನಾವು ಅಲ್ಲೇ ಸೆಟ್ ಮಾಡ್ಕೋಬಹುದು. ನಿಮ್ಗೆ ಮಿರರ್ ವರ್ಕ್ ಡಿಸೈನ್ಸ್ ಕೂಡ ಕೊಟ್ಟಿರ್ತೀವಿ. ನಿಮ್ಗೆ ಯಾವ್ದು ಮಿರರ್ ವರ್ಕ್ ಬೇಕಾ, ಬೀಟ್ ವರ್ಕ್ ಬೇಕಾ, ನೀವು ಯಾವ್ದು ವರ್ಕ್ ಬೇಕೋ ಅದನ್ನ ನೀವು ವರ್ಕ್ ಮಾಡ್ಕೊಂಡು ಮಾಡ್ಕೋಬಹುದು ಮ್ಯಾಮ್. ಇದನ್ನು ಕೂಡ ನೀವು ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತೀರಾ? ಇದು ಫುಲ್ ಕಂಪ್ಲೀಟ್ ಜರಿ ವರ್ಕ್ ಮ್ಯಾಮ್. ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ಲ. ಇದೆಲ್ಲವೂ ಕೂಡ ಮೆಷಿನ್ಸ್ ಅಲ್ಲೇ ಮಾಡಿರೋದು. ಅಂದ್ರೆ ಒಂದ್ ರೀತಿಯಾಗಿ ಇದು ನೋಡಿದ್ರೆ ಫಸ್ಟ್ ನಮ್ಗೆ ಅನ್ಸೋದು ಯಾರೋ ಕೈಯಲ್ಲೇ ಥ್ರೆಡ್ ನೀಟಾಗಿ ಕುತ್ಕೊಂಡು ಮಾಡಿದ್ದಾರೆ ಅಂತ ಗೊತ್ತೇ ಆಗಲ್ಲ ಅಲ್ಲ, ಅಷ್ಟು ಪರ್ಫೆಕ್ಷನ್ ಆಗಿರುತ್ತೆ ಡಿಸೈನ್ಸ್ ಎಲ್ಲ. ಸೊ ಇದೆಲ್ಲವೂ ಕೂಡ ಅದನ್ನ ಯೂಸ್ ಮಾಡಿರುವಂತದ್ದು. ಇದು ಮಿರರ್ ವರ್ಕ್ ಮಾಡಿರುವಂತದ್ದು. ಫಿನಿಶಿಂಗ್ ಇಂದ ಹಿಡಿದು ಸ್ಟಾರ್ಟಿಂಗ್ ಇಂದ ಹಿಡಿದು ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಅಂತ ಹೇಳಿದ್ರೆ ಮಿಷಿನ್ ಅಲ್ಲಿ ಆಗಿರೋ ಸ್ವಲ್ಪ ನೂಲಾಗಿರ್ಬೋದು, ಶೇಪ್ ಆಗಿರ್ಬೋದು, ಸೈಜಸ್ ಆಗಿರ್ಬೋದು, ಒಂದು ಚೂರು ಎಲ್ಲೂ ಕೂಡ ವೇರಿಯೇಷನ್ ಆಗದೇ ಇಲ್ಲ. ಅಂಡ್ ಆ ಲೈನ್ಸ್ ಅಷ್ಟೇನೆ. ಐ ಮೀನ್ ಇಲ್ಲಿ ನೋಡ್ತಾ ಇರ್ಬೋದು ಹೆಂಗೆ ಆ ಪರ್ಫೆಕ್ಷನ್ ಆಗಿ ಎಲ್ಲೂ ಕೂಡ ಒಂದ್ ಕಡೆ ಸೈಡ್ ಹೋಗುವಂತದ್ದು ಅಥವಾ ಇನ್ನೊಂದ್ ಕಡೆ ಹೋಗುವಂತದ್ದು. ಅಂಡ್ ಥ್ರೆಡ್ ಅಷ್ಟೇ ಎಷ್ಟು ಪರ್ಫೆಕ್ಟ್ ಆಗಿ ಕೂತಿದೆ, ಎಲ್ಲೂ ಬಿಟ್ಕೊಂತಿಲ್ಲ. ನಾವೆಲ್ಲ ಯೋಚನೆ ಮಾಡೋದೇನಂದ್ರೆ ಇವಾಗ ಒಗ್ದ್ಬಿಟ್ರೆ ಹೋಗ್ಬಿಡುತ್ತಲ್ಲ, ಕಿತ್ತೋಗ್ಬಿಡುತ್ತಲ್ಲ. ವಾಷಬಲ್ ಇರುತ್ತೆ ಮ್ಯಾಮ್, ವಾಷಬಲ್ ಇರುತ್ತೆ. ಸೊ ಒಂದ್ ರೀತಿಯಾಗಿ ಆರಾಮ್ಸೆ ವರ್ಕ್ ಮಾಡ್ಬೋದು. ಸೊ ಡಿಸೈನ್ಸ್ ನೋಡ್ತಾ ಇದ್ದೀರಾ, ಎಷ್ಟು ಡಿಸೈನ್ಸ್ ಇದೆ ಅಂದ್ರೆ ಐ ಮೀನ್ ಕಣ್ಣಗ್ ಬೇಕಾಗಿದ್ದೆಲ್ಲ ಡಿಸೈನ್ಸ್ ಅಂತ ನಾವು ಯಾವಾಗ ಹೇಳ್ತೀವಲ್ಲ ಹೆಣ್ಮಕ್ಳು, ಹಂಗಿದೆ. ಪ್ರತಿಯೊಂದು ಡಿಸೈನ್ಸ್ ಕೂಡ ಇಲ್ಲಿರುವಂತದ್ದು. ಸೊ ಅಂಡ್ ಮೋರ್ ಓವರ್ 3000 ಡಿಸೈನ್ಸ್ ನೀವೇ ಕೊಡ್ತೀರಾ? ಯಾವ ಡಿಸೈನ್ ಮಾಡ್ಬೇಕು ಅದೆಲ್ಲ ಇಲ್ಲ. ಬೇಕಂತ ಹೇಳಿದ್ರೆ ಅಲ್ಲಿ ಯಾವ ಡಿಸೈನ್ ಇರುತ್ತೆ ವಿತ್ ಪೆನ್ ಡ್ರೈವ್ ಅಲ್ಲೂ ಕೊಟ್ಟಿರ್ತೀವಿ. ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಡಿಸೈನ್ಸ್ ಬೇಕು, ಈಗ ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲ ನೋಡ್ತಾ ಇರ್ತೀರಾ ನೀವು. ಎಕ್ಸ್ಟ್ರಾ ಡಿಸೈನ್ಸ್ ಬೇಕಾದ್ರೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ನಾವು. ಈಗ ನಾವು ಕೊಟ್ಟಿರೋ 3,000 ಡಿಸೈನ್ಸ್ ಯಾರಿಗೂ ಇಷ್ಟನೇ ಆಗಲ್ಲ ಒಬ್ರಿಗೆ. ಈಗ ಒಂಥರ ಟೇಸ್ಟ್ ಇದ್ದಂಗೆ ಇನ್ನೊಬ್ರಿಗೆ ಟೇಸ್ಟ್ ಇರಲ್ಲ. ಓಕೆನಾ, ಬೇರೆ ನಾವೆಲ್ಲ ನೋಡಿರ್ತೀವಿ. ಆ ಡಿಸೈನ್ ಕೂಡ ನಮಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಮಾಡ್ಕೊಡ್ತೀರಾ, ಇದನ್ನು ಡಿಸೈನ್ ಮಾಡ್ತೀರಾ. ಒಂದ್ ರೀತಿಯಾಗಿ ನನಗೆ ನೋಡ್ತಾ ಇದ್ರೆ ಅನ್ಸ್ತಾ ಇದೆ ಎಷ್ಟು ಚೆನ್ನಾಗಿದೆಯಲ್ಲ. ಅಂದ್ರೆ ಲೈಕ್ ತುಂಬಾ ವರ್ಕ್ ಇಲ್ಲ, ಪ್ರೆಷರ್ ಇಲ್ಲ, ಏನಿಲ್ಲ, ಆರಾಮ್ಸೆ ಮಾಡ್ಬೋಂಥದ್ದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರು ಕೂಡ ಆಗಲ್ಲ. ಮತ್ತೆ ಇನ್ನೊಂದೇನಂದ್ರೆ ಈಗ ಯಾವ ಡಿಸೈನ್ ಮಾಡೋದು, ಆ ಡಿಸೈನ್ ಹೆಂಗ್ ಕಲಿಯೋದು ಅನ್ನೋದೇ ನಮ್ ತಲೆಗೆ ಫಸ್ಟ್ ಬಂದ್ಬಿಡೋದು. ಇವಾಗ ನನಗ್ ಫಸ್ಟ್ ಕ್ವಶನ್ ಬಂದಿದೆ ಹೆಂಗ್ ಕಲಿಯೋದು ಅಂತ. ಬಟ್ ಆದ್ರೆ ನೀವು ಆ ಮಷೀನ್ ಅಲ್ಲಿ ತೋರಿಸಿದಾಗ ವಿತ್ ಡಿಸ್ಪ್ಲೇ ಎಲ್ಲ ಬರುತ್ತೆ ಅಂತ ಹೇಳಿದಾಗ ನಮ್ಗೆ ವರ್ಕ್ ಅಷ್ಟು ಬರೋದಿಲ್ಲ. ಜಸ್ಟ್ ಈ ಡಿಸ್ಪ್ಲೇ ನೋಡ್ತಾ ಇದಾರೆ, ಡಿಸ್ಪ್ಲೇ ನಿಮ್ಗೆ ಪ್ರತಿಯೊಂದು ಇರುತ್ತೆ. ಜಸ್ಟ್ ಪೆನ್ ಡ್ರೈವ್ ಹಾಕೊಂಡ ನಾನು ಪೆನ್ ಡ್ರೈವ್ ಕೊಟ್ಟಿರ್ತೀನಿ, ನೀವು ಪೆನ್ ಡ್ರೈವ್ ಹಾಕೊಳ್ಳೋದು. ಜಸ್ಟ್ ಬುಕ್ ಅಲ್ಲಿ ನೀವು ಯಾವ ನಂಬರ್ ಬೇಕು ಆ PDF ನ ಓಪನ್ ಮಾಡ್ಕೊಂಡು ಜಸ್ಟ್ ನಾವ್ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದು ಡಿಸೈನ್ ಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಕಲರ್ ಸೆಟ್ಟಿಂಗ್ ಆಗಿರ್ಬೋದು. ಓಕೆನಾ, ಪ್ರತಿಯೊಂದು
ಕೂಡ ನಿಮ್ಗೆ ಡಿಸ್ಪ್ಲೇ ತೋರಿಸ್ತಾ ಇರುತ್ತೆ. ಜಸ್ಟ್ ನಾವು ಮಾರ್ಕ್ ನಮ್ಗೆ ಯಾವ ಜಾಗದಲ್ಲಿ ಬೇಕು ಆ ಡಿಸೈನ್ ಆ ಜಾಗದಲ್ಲಿ ನಾವು ಸೆಟ್ ಮಾಡಿ ಬಿಟ್ರೆ ಫುಲ್ ಆಟೋಮೆಟಿಕ್ ಆಗಿ ಅದು ವರ್ಕ್ ಆಗುತ್ತೆ. ಈಗ ಡಿಸೈನ್ ಅಲ್ದೇನೆ ಈಗ ನಾನು ಇಲ್ಲಿ ನೋಡ್ದಂಗೆ ಐ ಮೀನ್ ಒಂದ್ ಎಲಿಫೆಂಟ್ ಕೂಡ ಇತ್ತು, So ಅದು ಕೂಡ ನಾವು ಹೌದು ಮಾಡ್ಕೋಬಹುದು. ಓ ಯಾವ ರೀತಿ ಡಿಸೈನ್ ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ನೋಡಿರ್ಬೋದು ನೀವು ಇಲ್ಲೆಲ್ಲ ಲೋಗೋ ಇವೆಲ್ಲ ಫೋಟೋ ಫ್ರೇಮ್ಸ್ ಗಳೆಲ್ಲ ಇವೆಲ್ಲ ನಮ್ಮ ಮಿಷಿನ್ ಅಲ್ಲಿ ಹಾಕಿರೋದು ಇದೆಲ್ಲವೂ ಕೂಡ. ಹೌದು ಮ್ಯಾಮ್. ಸೊ ನಾವು ಮನುಷ್ಯನ ಹ್ಯೂಮನ್ ಪೋರ್ಟ್ರೇಟ್ ಕೂಡ ನಾವು ಅದನ್ನ ಮಾಡಬಹುದು, ಮೆಷಿನ್ ಮಾಡುತ್ತೆ, ಅದಕ್ಕೂ ನಾವೇನು ಮಾಡೋ ಅವಶ್ಯಕತೆ ಇಲ್ಲಿ ಸೆಟ್ ಮಾಡಿದ್ರೆ ಮುಗೀತು, ಅದು ಕೂಡ ಅಲ್ಲಿ ಪ್ರಿಂಟ್ ಆಗಿ ತಗೊಂತಾ ಇರುತ್ತೆ. ಅದಂತೂ ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆ, ಎಲ್ಲ ಮದ್ವೆಲೂ ಕೂಡ ಹಿಂದೆ ಹುಡುಗ ಹುಡುಗಿ ಫೋಟೋ ಹಾಕೋದೆಲ್ಲ. ಸೊ ಎವ್ರಿಥಿಂಗ್ ವಾಸ್ ದೇರ್, ಲೈಕ್ ಯಾವ್ದಕ್ಕೂ ನಾವು ತಲೆ ಕೆಡ್ಸ್ಕೊಬೇಕಾಗಿಲ್ಲ. ಡಿಸೈನ್ ಅಷ್ಟೇ ಅಲ್ಲ, ಇಲ್ಲಿ ಏನು ಫ್ರೇಮ್ಸ್ ಹಾಕಿದಾರೆ ಇದೆಲ್ಲವೂ ಕೂಡ ಅವರೇ ಎಂಬ್ರಾಯ್ಡ್ ಮಾಡಿರುವಂತದ್ದು. ಇಷ್ಟು ಡಿಸೈನ್ ನ ಕೂಡ ನೀವು ಈಸಿಯಾಗಿ ಯಾವುದೇ ಒಂದ್ ತಲೆ ಕೆಡ್ಸ್ಕೊಳ್ದೆ ಅಥವಾ ಹಾರ್ಡ್ ವರ್ಕ್ ಮಾಡದೆ ಅದನ್ನ ಹಾಕುವಂಥದ್ದು. ಎಷ್ಟು ಚೆನ್ನಾಗಿದೆ ಆ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ರಂತೂ. ಸೊ ಈ ರೀತಿಯಾಗಿ ವರ್ಕ್ ಆಗತ್ತೆ, ಇಷ್ಟು ಫ್ರೀ ಐಟಮ್ಸ್ ಕೊಡ್ತೀವಿ. ಒಂದ್ ರೀತಿಯಾಗಿ ಇದು ಬಿಸ್ನೆಸ್ ಅನ್ನೋದಕ್ಕಿಂತ ಹೆಣ್ಮಕ್ಳಿಗೆ ಏನಾದ್ರೂ ಒಂದ್ ಯೂಸ್ ಆಗ್ಬೇಕು, ಅವರು ಕೂಡ ಏನಾದ್ರೂ ಒಂದ್ ಮಾಡ್ಬೇಕು ಅನ್ಕೊಂಡ್ ಮಾಡ್ತಾ ಇರೋವಂಥದ್ದು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ಕಂಪ್ಲೀಟ್ ಆಗಿ ಏನು RRR ಸೊಲ್ಯೂಷನ್ಸ್ ಅಂದ್ರೆ ಎಂಬ್ರೋ ಸೊಲ್ಯೂಷನ್ಸ್ ಇದೆ. ಸೊ ಅದನ್ನೆಲ್ಲವನ್ನು ಕೂಡ ತೋರಿಸ್ತಾ ಇದ್ವಿ. ನಿಜಕ್ಕೂ ಕೂಡ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ಇದು ಕಂಪ್ಲೀಟ್ ಬಿಸ್ನೆಸ್ ಅನ್ನೋದಕ್ಕಿಂತ ಹೆಣ್ಮಕ್ಳು ಏನಾದ್ರೂ ಮಾಡ್ಲಿ, ಅವರು ಕೂಡ ಏನಾದ್ರೂ ಒಂದು ಕಲೀಲಿ, ಅಥವಾ ನಮ್ಗೊಂದು ಆಸೆ ಇರೋದು ಏನಂತಂದ್ರೆ ನಮಗೆ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ, ಇಂಡಿಪೆಂಡೆಂಟ್ ಆಗ್ಬೇಕು, ಏನಾದ್ರೂ ಮಾಡ್ಬೇಕು. ಅದ್ರಲ್ಲೂ ಈ ಒಂದು ಟ್ರೆಂಡಿಂಗ್ ವರ್ಡ್ ಅಲ್ಲಿ ಸಿಂಪಲ್ ಆಗಿ ಅರ್ನ್ ಮಾಡಕ್ ಇರುವಂತ ಬಿಸ್ನೆಸ್ ನಮ್ ಪ್ರಕಾರ ಇದು. ಸೊ ಅಂಡ್ ಮೋರ್ ಓವರ್ ಅವಾಗಲೇ ನಿಮಗೆ ಮಾಹಿತಿ ಕೂಡ ಕೊಟ್ಟಿದೀವಿ ಹೇಗೆ ಪರ್ಚೇಸ್ ಮಾಡುದು ಅಂತ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಮ್ ಡಿಸ್ಕ್ರಿಪ್ಷನ್ ಇರುತ್ತೆ, ಲೊಕೇಶನ್ ಕೂಡ ಇರುತ್ತೆ. ಅಂದ್ರೆ ಥ್ರೂ ಔಟ್ ಕರ್ನಾಟಕ 4 ಬ್ರಾಂಚ್ ಇರುವಂತದ್ದು. ಸೊ ನಿಮ್ಗೆ ಯಾವಾಗ್ಲೇ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡ್ಬೋದು. ಅಂಡ್ ಮೋರ್ ಓವರ್ ಇನ್ನೊಂದು ಮಾಹಿತಿನ ಹೇಳಲೇಬೇಕು, ನಿಮ್ಗೆ ಏನಾದ್ರೂ ಇವಾಗ ನಾನು ಟ್ರಯಲ್ ನೋಡ್ಬೇಕು, ಅಕಸ್ಮಾತ್ ಇಷ್ಟ ಆಗ್ಬಿಟ್ಟಿಲ್ಲ, ಅದೆಲ್ಲ ಬೇಡ, ನಿಮ್ಗೆ ಹಂಗೂ ಟ್ರಯಲ್ ನೋಡ್ಬೇಕಂತ ಹೇಳಿದ್ರೆ ಅದೇ ಲೊಕೇಶನ್ ಟ್ರಯಲ್ ಬಂದು ಇಲ್ಲಿ ಅವ್ರ ಹತ್ರ ಮಾತಾಡ್ಬೋದು, ಏನೇ ಕ್ವಶನ್ಸ್ ಇದ್ರು ಕೇಳ್ಬೋದು, ಅದನ್ನ ಟ್ರಯಲ್ ಮಾಡ್ಬೋದು. ಅಷ್ಟೊಂದು ದುಡ್ಡು ಎಲ್ಲಿ ತಗೋಬರೋದು ಅದ್ ಯಾವ್ದು ಯೋಚನೆ ಮಾಡ್ಬಿಡಿ, ಲೋನ್ ಅಲ್ಲಿ ಅವರೇ ನಿಮಗೆ ಮಾಡ್ಕೊಡ್ತಾರೆ. ಅದು 0 ಸಿವಿಲ್ ಸ್ಕೋರ್ ನಿಮಗೆ ಅವರು ಲೋನ್ ಹಾಕೊಟ್ಬಿಟ್ಟು ಮಾಡ್ಕೊಡ್ತಾರೆ. ಸೊ ಇನ್ನೇನು ಪೇಟ್ ಮಾಡ್ತಾ ಇದ್ದೀರಾ ಹಂಗಾದ್ರೆ, ಇಷ್ಟು ದಿನ ಏನೋ ಒಂದ್ ಮಾಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡು ನೀವು ಕೂತಿದ್ರು, ಅದಕ್ಕೆ ಏನಾದ್ರೂ ಒಂದ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಇವಾಗ್ತಾನೆ ಈ ವಿಡಿಯೋನ ಯಾರ್ಯಾರು ಹೆಣ್ಮಕ್ಳು ನೋಡ್ತೀರಾ ಅಥವಾ ಯಾರು ಗಂಡ್ಮಕ್ಳು ನೋಡ್ತೀರಾ, ಅಥವಾ ನಿಮ್ಮ ಹೆಂಡ್ತೀರಿ ಏನಾದ್ರು ಅಂದ್ರೆ ಪತ್ನಿ ಮನೇಲಿ ಕುತ್ಕೊಂಡು ಏನಾದ್ರು ಮಾಡ್ಬೇಕು, ದುಡಿಬೇಕು, ನಮ್ಮನೆ ಹೆಣ್ಮಕ್ಳು ಕೂಡ ಏನೋ ಒಂದು ಬಿಸ್ನೆಸ್ ಮಾಡ್ಲಿ ಅಂತ ಹೇಳಿದ್ರೆ ದಿನಕ್ಕೆ ಮಿನಿಮಮ್ ಅಂದ್ರೂ 2000 to 4000 ಬರುತ್ತಾ, 4000 ಮನೇಲೆ ಕುತ್ಕೊಂಡು ದುಡಿಬಹುದು. ಅಂಡ್ ಅದು ಕೂಡ ತುಂಬಾ ವರ್ಕ್ ಏನೋ ಮಾಡ್ಬಿಟ್ಟು ಪ್ರೆಷರ್ ಹಾಕೊಂಡೆಲ್ಲ ಮಾಡ ಈಸಿಯಾಗಿ ನೀವು ಮುಗಿಸುವಂತ ಕೆಲ್ಸನ ಈ ಮಿಷಿನ್ಸ್ ಮುಗಿಸುತ್ತೆ. ಡಿಸೈನ್ಸ್ ಎವ್ರಿಥಿಂಗ್ ಎಲ್ಲ ಕೂಡ ಒಂದ್ ರೀತಿಯಾಗಿ ಸೆಟ್ ಮಾಡ್ಬಿಟ್ಟಿದ್ದಾರೆ. ನೀವೇನೇಂದ್ರು ಇಟ್ಸ್ ಲೈಕ್ ರೋಬೋಟ್ ಬರೋದು, ಆಪರೇಟ್ ಮಾಡೋದು, ಕೊಡೋದು ಅಷ್ಟೇ. ಆರಾಮ್ಸೆ ಬಿಸ್ನೆಸ್ ಮಾಡ್ಬೋದು. ಒಂದ್ ಒಳ್ಳೆ ಬಿಸ್ನೆಸ್ ಪ್ಲಾನ್ ಅಂತ ಹೇಳಿದ್ರೆ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಮೆಷಿನ್ಸ್ ಬೇಕು ಅಂತಂದ್ರೆ ಫ್ರೀ ಆಗಿ ಡೆಲಿವರಿ ಕೊಡ್ತಾರೆ, ಅದನ್ನು ಕೂಡ ತಲೆ ಇಟ್ಕೊಳ್ಳಿ. ಸಖತ್ ಇಷ್ಟು ಐಟಮ್ಸ್ ನ ಫ್ರೀ ಆಗಿ ಕೊಡ್ತಾರೆ. ಮತ್ತು ನಿಮ್ಗೆ ಏನಾದ್ರು ಆಕ್ಸೆಸರೀಸ್ ಬೇಕಂದ್ರೆ ಅವ್ರು ಕೂಡ ಡೆಲಿವರಿ ಇರುತ್ತೆ. ಅಂಡ್ ಮನೆಗೆ ಬಂದು ನಿಮಗೆ 2 days ಟ್ರೈನಿಂಗ್ ಕೊಡ್ತಾರೆ. ಅಂಡ್ ನಿಮ್ಗೆ ಇಲ್ಲೇ ಬಂದು ಕಲಿಬೇಕಂತ ಹೇಳಿದ್ರು ಕೂಡ ಅದಕ್ಕೂ ಅವಕಾಶ ಇದೆ. ಯಾವುದಕ್ಕೂ ಕೂಡ ಚಾರ್ಜ್ ಮಾಡೋದಿಲ್ಲ, ಫ್ರೀ ಆಗಿ ಹೇಳ್ಕೊಡ್ತಾರೆ. ಸೊ ಇನ್ನೇನ್ ಬೇಕು ನಿಮಗೆ, ಫ್ರೀ ಆಗಿ ಹೇಳ್ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಒಂದ್ಸಲ ನೀವು ತಗೊಂಡು ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ತಿಂಗಳು ನೀವು ಅರ್ನ್ ಮಾಡ್ಬೇಕಾದ್ರೆ ನಮ್ಗೊಂದು ಧೈರ್ಯ ಬರುತ್ತೆ, ನಾವು ಕಟ್ಕೊಂಡು ಹೋಗ್ಬೋದು ಅಂತ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ದುಡ್ಡು ಮಾಡ್ಬೇಕು ಅಥವಾ ಒಳ್ಳೆ ಬಿಸ್ನೆಸ್ ಮಾಡಿ ನಾನು ಚೆನ್ನಾಗಿರ್ಬೇಕು ಲೈಫ್ ಅಲ್ಲಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ RRR ಎಂಬ್ರೋ ಮೆಷಿನ್ ನ ತಗೊಂಡ್ರೆ ತಪ್ಪಾಗಲ್ಲ ಅಂತ ಹೇಳಂಗಿಲ್ಲ. ಸೊ ಇನ್ನೇನಾದ್ರೂ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ಕೊಡ್ತೀರಾ? ಎಲ್ಲ ನೀವೇ ಹೇಳ್ಬಿಟ್ಟಿದ್ದೀರಾ. ನಾನೇ ಹೇಳ್ಬಿಟ್ಟಿದ್ದೀನಿ. ಸೊ ಮತ್ಯಾಕ್ ತಡ ಮಾಡ್ತೀರಾ, ನಮ್ ಡಿಸ್ಕ್ರಿಪ್ಷನ್ ಇರುವಂತ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಹೀಗೆ ಪರ್ಚೇಸ್ ಮಾಡಿ ನಮ್ಮ ಹೆಣ್ಮಕ್ಳು ಕೂಡ ಯಾವಾಗ್ಲೂ ಸ್ಟ್ರಾಂಗ್ ಆಗಿರಿ ಅಂತ ನಾನು ಹೇಳ್ತೀನಿ ಅಷ್ಟೇನೆ. ಸೊ ಹೀಗೆ ನೋಡ್ತಾ ಇರಿ ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.